ಹುಷಾರು. ಸೂಪರ್ವೈಸರ್ಗೆ ಇನ್ಫಾರ್ಮ್ ಮಾಡಿ. ಅವನಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಬಿಡ. ಅವ್ನ್ ದಿನ ಮನೆಗೆ ಎಣ್ಣೆ ಹೊಡ್ಕೊಂಡು ಹೋಗ್ತಾನೆ. ಅವ್ನ ಹೆಂಡ್ತಿನೂ ದಿನ ಅಟ್ಟ ಆಡ್ಸ್ಕೊಂಡು ಹೊಡಿತಾಳೆ. ಕೊನೆಗೂ ಓಡೋಯ್ತು. ಏನೋ ನಾಯಿ ಕೈಲಿ ಕಚ್ಚಿಸ್ಕೊಂಬಂದು ಆಸ್ಪತ್ರೆಗೆ ಹೋಗಿದ್ಯಲ್ಲ, ಏನಂದ್ರು? ಹಂಗೆ ತಲೆ ಬಗ್ಗಿಸ್ಕೊಂಡು ಉಣ್ತಿದ್ಯಲ್ಲ, ಸರಿಯಾಗಿ ನುಂಗು. ಮೈ ತುಂಬಾ ಸರಿಯಾಗಿ ಕಚ್ಚೈತಲ್ಲ. ನಾಯಿ ಕಚ್ಚಿಸ್ಕೊಂಬರೋ ಮೈ ಏನ್ಲ ನಿಂದು? ನೋಡ್ದರ್ ಕ್ಯಾಕರ್ಸ್ತಿನ್ ಮುಕ್ಕೋಗಿತಾರ ಅಷ್ಟೇ. ಹೌದು, ರೇಷನ್ ಅಂಗಡಿಗೆ ಹೋಗಿ ಹೆಸರು ಬದಲಾಯಿಸ್ತಾ ಕರೆಂಟ್ ಬಿಲ್ ಕಟ್ಟೆ ಕೇಳಿದ್ನಲ್ಲ, ಕಟ್ದ ಮಾನ್ಗೆಟ್ ಅಂತಾರ ತಿಂತಿರೋದ್ ನೋಡು. ಕೆಲ್ಸಕ್ಕೆ ಹೋಗಿ ಬಂದ್ಬಿಟ್ರೆ ಸಾಕ? ಅಯ್ಯೋ ನಾಚಿಕೆ ಇಲ್ದಿರೋ ನಾಯೇ. ಮಲ್ಲಿ, ಮರ್ಯಾದೆಗೆ ಅವನ್ಗಿನ್ ಮುಂದೆ ಉಪ್ಪಿಲ್ದಿರೋ ಊಟ ಹಾಕು. ಸರಿ, ನಿನ್ನ ಹತ್ರನೇ ತಾನೇ ಮಾತಾಡ್ತಿರೋದು. ನಾಯಿ ತಿನ್ನಂಗ್ ತಿಂತಿದ್ಯಲ್ಲ, ಓ ನಾಯಿ. ಲೋಕಣ, ನಾನು ಮತ್ತೆ ಫೋನ್ ಮಾಡ್ತೇನೆ. ಹಿಡ್ಕೊಳ್ರ. ಆತ್ರ ಪಡಬೇಡ್ರು, ಅಣ್ಣ ಬರ್ತಾ ಇದ್ದೀನಿ. ನಾನು ನನ್ನ ಜೀವನವನ್ನು ಜನರ ಸೇವೆಗಾಗಿ ಅರ್ಪಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ನಾನು ನನ್ನ ವೃತ್ತಿಯಲ್ಲಿ ಮನಸಾಕ್ಷಿ ಮತ್ತು ನಿಷ್ಠೆಯನ್ನು ಕಾಪಾಡುತ್ತೇನೆ. ತಮಿಳುನಾಡು ಪೊಲೀಸ್ ಪ್ರಮಾಣ ವಚನದ ಪ್ರಕಾರ ನಮ್ಮ ದೇಶದ ರಹಸ್ಯವನ್ನು ಕಾಪಾಡುತ್ತೇನೆ. ಯಾವುದೇ ರೀತಿ ಲಂಚ ಸ್ವೀಕರಿಸುವುದಿಲ್ಲ. ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಭಾರತ ದೇಶದ ಅಯ್ಯೋ ಪಾಪ, ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡು ಬಂದಿಯಾರು. ಪ್ರಜಾ ರಕ್ಷಣೆ ಬಂದು ಉರಿಯೋ ಬಿಸಿಲಲ್ಲಿ 8 ಅವರ್ ಡ್ಯೂಟಿ ಮಾಡಿದ್ರೆ ಕನ್ಸಲ್ಲ ಮರೆತು ಮಾಮೂಲಿ ಪೊಲೀಸ್ ಆಗ್ಬಿಡ್ತಾರೆ. ಸರ್ ನಮಸ್ಕಾರ.
ಆ 3ನೇ ಲೈನಲ್ಲಿ ಇದಾನಲ್ಲ ಅವನೇ ನನ್ನ ಮಗ. ಹೆಸರು ರಾಜೇಶ್. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ನೋಡ್ಕೊಳ್ಳೋಣ ಬರ್ತೀನಿ ಸರ್. ಅಯ್ಯೋ ಅಕ್ಕ, ಏನಾಯ್ತು? ಬೇಗ ನಡಿ, ಪೇಷಂಟ್ಸ್ ಎಲ್ಲ ವೇಟ್ ಮಾಡ್ತಿರ್ತಾರೆ. ಚೆಕಿಂಗ್ ಮಾಡ್ತಿದಾರ ಅಕ್ಕ. ಇನ್ಶೂರೆನ್ಸ್ ಬೇರೆ ರಿನ್ಯೂ ಮಾಡಿಸಿಲ್ಲ. ಹುಡುಗಿ ಕೂತ್ಕೊಂಡಿರೋ ಗಾಡಿನ ಯಾವತ್ತೂ ಸ್ಟಾಪ್ ಮಾಡೋದಿಲ್ಲ. ಮರ್ಯಾದೆಯಿಂದ ನಾಳೆ ಹೋಗಿ ಇನ್ಶೂರೆನ್ಸ್ ರಿನ್ಯೂ ಮಾಡಿಸು. ಬಾಬಾ ಸೈಡ್ ಬಾ. ಲೈಸೆನ್ಸ್. RC ಬುಕ್ ಕೊಡು. ಇನ್ಶೂರೆನ್ಸ್. ಅಯ್ಯಯ್ಯೋ ನೋಡ್ತಿದಾರಲ್ಲ. ಲೇ, ಮರ್ಯಾದೆ ಕಳಿತ್ಯ. ಏನಪ್ಪ, ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿ 6 ತಿಂಗಳಾಗಿದೆ. ಸರ್ ಇವರು ಡಾಕ್ಟರ್ ಸರ್, ಅರ್ಜೆಂಟಾಗಿ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಡಾಕ್ಟರ್ ಆದ್ರೆ ಇನ್ಶೂರೆನ್ಸ್ ಇಲ್ಲದೆ ಓಡಾಡ್ಬೋದಾ? ಮರ್ಯಾದೆಯಿಂದ ಫೈನ್ ಕಟ್ಟು ಮೊದ್ಲಿಂದ. ಅಕ್ಕ ಸುಮ್ಮನಿರಕ್ಕ. ಸರ್ ಇದೊಂದ್ಸಲ ಕ್ಷಮಿಸ್ಬಿಟ್ಟು ಬಿಟ್ಬಿಡಿ ಸರ್. ನೀವು ಚಾರ್ಜ್ ಶೀಟ್ ಬರೀರಿ. ಹೆಸರಳಪ್ಪ, 2,000 ರೂಪಾಯಿ ಫೈನು. ಇಲ್ಲಿ ಕಟ್ತೀಯಾ ಕೋರ್ಟಲ್ಲಿ ಕಟ್ತೀಯಾ? ಸರ್ ನನ್ನ ಹತ್ರ 200 ಸರ್ ಇರೋದು. ಅಕ್ಕ ದುಡ್ಡು ತೆಗಿಬೇಡ ಅಕ್ಕ, ಮಾತಾಡ್ತಿದ್ದೀನಿ ತಾನೆ. ಇವನನ್ನ ನೋಡಿದ್ರು ಅಯ್ಯೋ ಅನಿಸ್ತಾ ಇದೆ. ಡಾಕ್ಟರ್ ಬೇರೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತಿದ್ದಾರೆ. ಹೌದು ಸರ್. ಏನ್ರಿ ಮಾಡೋಣ? ಡಾಕ್ಟರ್ನ ನೋಡಿ ಕಳ್ಸ್ಕೊಟ್ಬಿಡಿ ಸರ್. ನಡಿಯಪ್ಪ ನಡಿ. ನಡಿ. ಹೊರಡು. ಅವನು ಇನ್ಶೂರೆನ್ಸ್ ಕಟ್ತಾ ಇರೋದಕ್ಕೆ ಡಾಕ್ಟರ್ ಅಮ್ಮ ಯಾಕೆ ಮಮ್ಮ ನಮ್ಮೇಲೆ ಗುರ್ರ ಅಂತ ಅವಳೆ? ಒಳ್ಳೆಯವ್ರಿಗೆ ಇದು ಕಾಲ ಅಲ್ಲ ಮಮ್ಮ. ಏಯ್ ನಿಲ್ಲಿಸ್ರಿ. ಕಾರ್ತಿಕ್ ಸರ್ ಪೊಲೀಸ್ ಅಕಾಡೆಮಿಯಲ್ಲೇ ಫಸ್ಟ್ ರ್ಯಾಂಕ್ ತಗೊಂಡಿದ್ರು. ಆದ್ರೂ ಯಾಕೆ ಸರ್ ಅವ್ರನ್ನ ಟ್ರಾಫಿಕ್ ಡ್ಯೂಟಿಗೆ ಹಾಕಿದ್ದಾರೆ? ಏನಾದ್ರೂ ಪನಿಷ್ಮೆಂಟ್ ಪೋಸ್ಟಿಂಗಾ? ಇದು ಅವರೇ ಕೇಳಿ ತಗೊಂಡ್ರ ಪೋಸ್ಟಿಂಗು. ಟ್ರಾಫಿಕ್ ಎಸ್ಐಗೂ ನಾರ್ಮಲ್ ಎಸ್ಐಗೂ ಸಂಬಳದಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ? ಇಲ್ಲ. ಯಾವ್ದ್ರಲ್ಲಿ ರಿಸ್ಕ್ ಕಮ್ಮಿ? ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲೇ. ಅಣ್ಣ ಒಂಟಿ. ಕಾರ್ತಿಕ್ ಸರ್ 13ನೇ ವಯಸ್ಸಲ್ಲೇ ಅವ್ರ ಅಪ್ಪ ಅಮ್ಮನ ಕಳ್ಕೊಂಬಿಟ್ರು. ಆಗ್ಲಿಂದ ಅವ್ರ ತಂಗಿನೇ ಅವ್ರಿಗೆಲ್ಲ. ಬೇರೆ ಯಾವುದಕ್ಕೂ ಅವ್ರ ಲೈಫಲ್ಲಿ ಜಾಗನೇ ಇಲ್ಲ. ಗುಡ್ ಮಾರ್ನಿಂಗ್. ಈ ಕೆಲಸ ಎಲ್ಲ ಮಾಡೋದಿಕ್ಕೆ ಯಾರಾದ್ರೂ ಇದ್ರೆ ಚೆನ್ನಾಗಿರುತ್ತಲ್ವಾ ಕಾರ್ತಿಕ್? ಪಕ್ಕದ ಮನೆಯವ್ರಿಗೆ ಹೇಳಿ ಒಬ್ಳು ಒಳ್ಳೆ ಕೆಲಸದೊಳನ ಇಟ್ಕೊಳ್ಳೋಣ. ನಾನು ನಿನಗೆ ಎಷ್ಟು ದಿನ ಅಂತ ಬೇಯಿಸಾಕೋದು. ಬಾಯ್. ಏನೂ ಆಗಲ್ಲಮ್ಮ, ಏನೂ ಆಗಲ್ಲಮ್ಮ. ಸ್ವಲ್ಪ ತಡ್ಕೊ. ಇರೋ ಹೋಗ್ಲಿ ಅಂತೆ. ಸಮಾಧಾನ ಮಾಡ್ಕೊಳ್ಳಿ ಸರ್. ಸ್ವಲ್ಪ ಹೊತ್ತು ಸುಮ್ಮನೆ ಲೂಸ್ ತರ ಏನು ಮಾಡ್ಬೇಡ ಸರ್. ಮಿನಿಸ್ಟರ್ ಹೋಗಿದ ತಕ್ಷಣ ಅವ್ರನ್ನ ಕಳ್ಸ. 2 ನಿಮಿಷ ನೀವೆಲ್ಲ ಸುಮ್ಮನೆ ಇರಿ. ಸಾರಿ ಸರ್. ಬಡವರ ಬಂಧುಗೆ, ಅನ್ನದಾತನಿಗೆ, ಬಡವರ ಬಂಧುಗೆ, ಮಾನ್ಯ ಮಂತ್ರಿಗಳಿಗೆ, ಅನ್ನದಾತನಿಗೆ, ಮಾನ್ಯ ಮಂತ್ರಿಗಳಿಗೆ, ಅನ್ನದಾತ ಮಂತ್ರಿಗಳಿಗೆ. ಮುಟ್ಟಾಳ ಕಾರ್ತಿಕ್, ನೀನು ಬೇರೆಯವ್ರ ಸಮಸ್ಯೆನ ಬಗೆಹರಿಸೋ ದೊಡ್ಡವನಲ್ಲ ನೀನು. ಈ ರಾಜೇಶ್ ನಿನಗೆ ಯಾರು? ಬಾವನ ಬಾಮೈದನ? ನಾಚಿಕೆ ಇಲ್ದ ಸರ್. ನಮ್ಮನ್ನು ನೋಡ್ಕೊಳ್ಳೋರೆ ಯಾರು ಇಲ್ಲ. ಇನ್ನು ಕೆಲಸ ಹೋದ್ರೆ ವಿದ್ಯೆನ ಯಾರು ನೋಡ್ಕೋತಾರೆ? ಅಣ್ಣ ಅಷ್ಟು ಬೇಗ ಯಾರು ಯೂಟ್ಯೂಬಲ್ಲಿ ಹಾಕ್ಬಿಟ್ಟಿದ್ದಾರೆ. 3,000 ಜನ ಲೈಕ್ ಮಾಡಿದ್ದಾರೆ. ನಮ್ಮ ಪಕ್ಷದ ಮಾನ ಮರ್ಯಾದೆ ಎಲ್ಲ ಹೋಯ್ತಣ್ಣ.
ನನಗಿದ್ರಲ್ಲಿ ಯಾರು ಇಷ್ಟ ಆಗ್ಲಿಲ್ಲ. ಬರೀ ಇಷ್ಟ ಹೇಳಿದ್ರೆ ಸಾಕಾಗಲ್ಲ, ಪಾಯಿಂಟ್ ಬೈ ಪಾಯಿಂಟ್ ಕಾರಣ ಹೇಳು, ಹೇಗಿರ್ಬೇಕು ಅಂತ ಬಿಡ್ಸಿ ಹೇಳು. ನೀನಿನ್ನು ಚಿಕ್ಕ ಹುಡುಗಿ, ಇದೆಲ್ಲ ನಿನ್ನ ಹತ್ರ ಹೇಳಕ್ ಆಗಲ್ಲ ವಿದ್ಯಾಪುಟಿ. ಮಾಮ, ನೀನ್ ನೋಡಿದ್ರೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಿನ್ನ ಮದ್ವೆ ಆದ್ರೆ ಎಲ್ಲಿ ಬರೋಳು ನಿನ್ ತಂಗಿನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ವೋ ಅಂತ ನಿನ್ ಜೀವನನೇ ತ್ಯಾಗ ಮಾಡ್ತಾ ಇದ್ಯಾ. ಇದೆಲ್ಲ ಒಂದ್ ವಿಷಯನೇನೋ, ನಮಗ್ ನಮ್ ತಂಗಿನೇ ಮುಖ್ಯ. ಇಂಥ ಒಬ್ಬ ಅಣ್ಣ ಸಿಗಬೇಕು ಅಂದ್ರೆ ನೀನ್ ಪುಣ್ಯ ಮಾಡಿದ್ಯಮ್ಮ. ನನ್ಗೋಸ್ಕರ ಲೈಫ್ ನೇ ತ್ಯಾಗ ಮಾಡ್ತಿದ್ದಾನ. ಪ್ರೀತಿ ಏನೋ ಇದೆ ಓಕೆ, ಆದ್ರೆ ಅಷ್ಟೊಳ್ಳೆ ಅವನ್ ಅಲ್ವಲ್ಲ ಇವನು. ಎಲ್ಲೋ ಲಾಜಿಕ್ ಹೊಡಿತಿದೆ. ಅಣ್ಣ ವಿದ್ಯಾಪುಟಿ, ಯಾರಮ್ಮ ಅಂಕಲ್? ಸಾರಿ ಅಣ್ಣ, ನನ್ನ ಕೇಳ್ದೆ ಕರ್ಕೊಂಡ್ ಬಂದ್ಬಿಟ್ಟೆ. ಇವ್ರು ಮ್ಯಾರೇಜ್ ಬ್ರೋಕರ್. ನಿನ್ಗೋಸ್ಕರ ಇದನ್ ಮಾಡಕ್ಕೆ ನಮ್ಮನೇಲಿ ಯಾರು ಇಲ್ವಲ್ಲ, ಇರೋ ಫ್ರೆಂಡು ಬನ್ನ ತಿನ್ನ ಅಂತಿರ್ತಾನೆ. ಪ್ಲೀಸ್ ಅಣ್ಣ, ನನ್ಗೋಸ್ಕರ ಒಂದ್ಸಲ ಮಾತಾಡೋಣ. ಇದರಲ್ಲಿ 20 ಫೋಟೋ ಇದೆ ಸರ್, ಯಾವ್ದು ಚೆನ್ನಾಗಿದೆ ಅಂತ ನೋಡಿ ಸೆಲೆಕ್ಟ್ ಮಾಡಿ ಹೇಳಿ ಸರ್. ಇದು ಓಕೆ, ಇದೂ ಓಕೆ. ಮಾಮ, ಈ ಫೋಟೋ ಸೈಡ್ಗೆ ಸುಮಾರಾಗಡೆ. ಸುಮ್ನಿರೋ, ನಮ್ಮನ್ನ ಸೈಡಿಗೆ ಹಾಕ್ತಾರಂತ ಗೊತ್ತಿಲ್ವಲ್ಲ. ಹುಡುಗಿರ್ಗೆ ಅಂದಕ್ಕಿಂತ ಗುಣನೇ ಮುಖ್ಯ. ಕರೆಕ್ಟ್. ಇಂಥ ಖರಾಬ್ ಆಗಿರೋ ಪ್ರಪೋಸಲ್ನ ನಾನು ಸರ್ವಿಸ್ ಅಲ್ಲೇ ನೋಡಿಲ್ಲ. ಹಂಗೆಲ್ಲ ಮಾತಾಡ್ಬೇಡಮ್ಮ. ನಾನು ನನಗೋಸ್ಕರ ವೈಫ್ ಮಾತ್ರ ಹುಡುಕ್ತಾ ಇಲ್ಲ, ನನ್ನ ತಂಗಿಗೋಸ್ಕರ ಒಳ್ಳೆ ತಾಯಿನ ಹುಡುಕ್ತಾ ಇದ್ದೀನಿ. ಇವರೆಲ್ಲರೂ ಓಕೆ ರೀ ಸರ್. ನಿಮ್ ತರ ಎಲ್ಲಾ ಗಂಡುಗಳು ಎದ್ಬಿಟ್ರೆ ಯಾವ ಸಮಸ್ಯೆನೇ ಬರಲ್ಲ ಸರ್. ಸರ್, ಇನ್ನೊಂದು ವಾರದಲ್ಲಿ ನಿಮ್ಮ ಮದುವೆ ಮುಗ್ದೋಯ್ತು ಅಂತ ತಿಳ್ಕೊಳ್ಳಿ ಸರ್. ಒಳ್ಳೆ ಸಿಹಿ ಸುದ್ದಿ ತರ್ತೀನಿ ಸರ್. ಈ ಕರಿ ಕರಡಿನ ಎಲ್ಲೋ ನೋಡ್ದಾಗಿದೆಯಲ್ಲ. ಓಕೆ ಓಕೆ ಸರ್, ನೀವು ಸೆಲೆಕ್ಟ್ ಮಾಡಿಟ್ಟಿರೋ 18 ಹುಡುಗಿರ ಮನೆಯವರು ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳ್ತಿದ್ದಾರೆ ಸರ್. ನೀವೀಗ ಇಷ್ಟು ಫೋಟೋಗಳಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಸ್ವಲ್ಪ ಬೆಟರ್ ನೋಡೋಣ ಸರ್. ನೀವೇ ಫೋಟೋಗಳನ್ನು ಸೆಲೆಕ್ಟ್ ಮಾಡಿದ್ ಸರ್. ಮದುವೆ ವಿಷಯ ರೀ, ಹಾಗ ಆ ಥರದಲ್ಲಿ ಡಿಸಿಷನ್ ತಗೊಳಕ್ಕಾಗಲ್ಲ. ಇವನಿಂದಾನೇ ಈ ಮದುವೆ ನಿಂತೋಗಿದೆ ಅಂತ ಕಾಣುತ್ತೆ. ಏಯ್, ನಿನಗೆ ಈ ಜನ್ಮದಲ್ಲ ಯಾವ ಜನ್ಮದಲ್ಲೂ ಮದುವೆ ಆಗಲ್ಲ. ನಾನಾಗ್ಲೇ ಅನ್ಕೊಂಡೆ ಇವನ್ ತಲೆ ಅಲ್ಲಾಡಿಸ್ದಾಗ್ಲೇ ಏನೋ ಅಪಶಕನ ಆಗುತ್ತೆ ಅಂತ. ಅಣ್ಣ ಇಲ್ಲಿ ತನಕ ಮುಖನೂ ನೋಡ್ದೆ 100 ಹುಡ್ಗಿರ್ನು ಬೇಡ ಅನ್ಬಿಟ್ಟ. ಈಗ ನೀನೇನ್ ಹೇಳ್ಬೇಕು ಅಂತ ಇದೆಯಾ? ಸುಮಾರಾಗಿರೋ ಆಪ್ಷನ್ನೇ ಓಕೆ ಅಂದವನು ಒಂದ್ ವಾರದಲ್ಲೇ ಸೂಪರ್ ಫಿಗರ್ಗಳನ್ನೇ ರಿಜೆಕ್ಟ್ ಮಾಡಿದಾನೆ. ಏನೋ ತಪ್ಪು ನಡೆದಿದೆ ಮೇಲೆ. ಏನು ಕಿರಿಕಿಲ್ಲ, ತಿಂಡಿ ತಿಂದು ಒಳಗೋಗಿ ಹೋಮ್ವರ್ಕ್ ಮಾಡು. ಓದೋದನ್ ಬಿಟ್ಬಿಟ್ಟು ನಿಂದೇನೋ ಬಂದ್ ಕೆಲ್ಸ ನೋಡು. ಇಲ್ಲ ಮಲೆ, ಇದ್ರಲ್ಲಿ ಏನೋ ಸೀಕ್ರೆಟ್ ಇದೆ. ಕಾರ್ತಿಕ್ ನಿನಗ್ ಗೊತ್ತಿಲ್ಲದೆ ಏನು ಮಾಡೋದಿಲ್ಲ. ನಿಜ ಹೇಳು, ಅವ್ನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ದಾನ? ಲವ್ ಎಲ್ಲ ಅವನಿಗೆ ವರ್ಕೌಟ್ ಆಗಲ್ಲ. ಇಲ್ಲಿವರೆಗೂ ಹುಡುಗಿರ ಜೊತೆ ಮಾತಾಡೋದೇ ನಾನು ನೋಡಿಲ್ಲ. ಪ್ರಾಬ್ಲಮ್ ಬೇರೆ ಏನೋ ಇದೆ. ಪ್ರಾಮಿಸ್? ನಮ್ಮಮ್ಮ ಪ್ರಾಮಿಸ್. ಸೈಡಿಗೆ ಬನ್ನಿ, ಸೈಡಿಗೆ ಬನ್ನಿ. ಊದ್ರಿ. ನಾನೊಬ್ಬ ಡಾಕ್ಟರ್. ಊದು. ನೀವು ಕುಡ್ದಿದ್ದೀರಾ? ಲೈಸೆನ್ಸ್ ಕೊಡಿ, ಚಾರ್ಜ್ ಶೀಟ್ ಹಾಕ್ಬೇಕು. ಐ ಜಸ್ಟ್ ಹ್ಯಾಡ್ ಅ ಬಿಯರ್. ತಾಜ್ನಲ್ಲಿ ಒಂದು ಮುಖ್ಯವಾದ ಡಿನ್ನರ್ ಅಟೆಂಡ್ ಮಾಡಿ ಬರ್ತಾ ಇದೀವಿ. ಜಸ್ಟ್ ಹ್ಯಾಡ್ ಅ ಬಿಯರ್ ಅಂದ್ರೆ ಬಿಯರ್ ಅಲ್ಲಿ ಹಾಲ ಇರುತ್ತಾ? ನಾವಿಬ್ರು ಡಾಕ್ಟರ್ಸ್. ಇಬ್ರು ಡಾಕ್ಟರ್ಸಾ? ನೀವ್ ಯಾರೇ ಆಗಿರ್ಬೋದು ಸರ್, ಸುಮ್ಮನೆ ಡಾಕ್ಟರ್ ಅಂತ ಕಿವಿಯಲ್ಲಿ ಹೂವ ಇಡ್ಬೇಡಿ. ಹೇ ನವೀನ್. ಓಕೆ ಲಿಸನ್, ನಾವ್ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ. ಈ ಕಾರ್ ನೇರವಾಗಿ ಕಮಿಷನರ್ ಮನೆಗೆ ಹೋಗ್ತಾ ಇದೆ. ವಿ ಆರ್ ಫ್ಯಾಮಿಲಿ ಫ್ರೆಂಡ್ಸ್. ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಹೋಗ್ತಾ ಇರೋದು. ನಿಮಗೆ ಬೇಕಿದ್ರೆ ಕಮಿಷನರ್ ಸರ್ಗೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಡಾಕ್ಟರ್ ನವೀನ್ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಓ, ಕಮಿಷನರ್ ಅವ್ರಿಗೆ ಗೆಸ್ಟಾ? ಹಂಗಾದ್ರೆ ಓಕೆ ಸರ್. ಏನು ಓಕೆ? ಕಮಿಷನರ್ ಮನೆಗೆ ಹೋಗ್ತಾ ಇದ್ದೀರಾ ಅಂದ್ರೆ ಕುಡ್ದೋಡ್ಸ್ಬೋದಾ? ರೇ, ನಂಬರ್ ನೋಟ್ ಮಾಡ್ರಿ. ಏಯ್, ಏನ್ ನಿನ್ ಸಮಸ್ಯೆ? ಹೇ ನವೀನ್, ಕೂಗಾಡ್ಬೇಡ. ನಾನು ಎಷ್ಟು ತಾಳ್ಮೆಯಿಂದ ಮಾತಾಡ್ತಿದ್ದೀನಿ. ವಾಟ್ಸ್ ಯೋರ್ ಪ್ರಾಬ್ಲಮ್? ಪ್ಲೀಸ್ ಸ್ಟಾಪ್ ರೇಣು. ರೇಣು, ಸ್ಟೇ ಇನ್ ದ ಕಾರ್. ವಾಟ್? ಲೆಟ್ಸ್ ಲೀವ್ ನವೀನ್. ನಡಿ ಮಮ್ಮ, ನೆಕ್ಸ್ಟ್ ಕಲೆಕ್ಷನ್ ನೋಡ್ಕೊಳ್ಳೋಣ. ಸರಿ ಮಮ್ಮ. ಇಂಥವರೆಲ್ಲ ಇರೋದ್ರಿಂದಾನೇ ನಮ್ ದೇಶ ಹೀಗಿರೋದು. ದೇಶದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಕುಡಿದ ಗಾಡಿ ಓಡಿಸೋದ್ ಕಲಿಯೋ. ಕಮಿಷನರ್ ಅವ್ರ ಗೆಸ್ಟ್ ಅಲ್ವಾ, ಕಳಿಸ್ಬಿಡ್ತೀನೋ ಅಂತ ಅನ್ಕೊಂಡೆ. ಯಾಕೆ ಮಮ್ಮ ಅವ್ರ ಹತ್ರ ಕಿರಿಕ್ ಮಾಡ್ಕೊಂಡೆ? ಸಮಸ್ಯೆ ಅವನಲ್ಲ, ಆ ಹುಡುಗಿ. ಹುಡುಗಿನ? ಏನ್ ಹೇಳ್ತಾ ಇದ್ಯಾ ಮಮ್ಮ? ಅವತ್ ವಿದ್ಯಾ ಯಾಕೆ ಎಲ್ಲ ಹುಡುಗಿರ್ನು ರಿಜೆಕ್ಟ್ ಮಾಡ್ದೆ ಅಂತ ಕೇಳ್ತಾನೆ. ಆ ಹುಡುಗಿಯಿಂದಾನೆ. ನಾನಿದನ್ನ ನಂಬಲ್ಲ. ನನಗೆ ಗೊತ್ತಿಲ್ಲದೆ ನೀನೇನು ಮಾಡಲ್ವಲ್ಲ.
ಏನ್ ಮಾಮ ಕತೆಲಿ ಇಂಥ ಟ್ವಿಸ್ಟ್ ಕೊಟ್ಬಿಟ್ಟೆ. ಏನು ಹೊಸದಾಗಿ ಲಂಚ ಎಲ್ಲ ತಗೋತಾ ಇದೆಯಲ್ಲ ಅನ್ಕೊಂಡೆ. ಇದೇನಾ ವರ್ಕೌಟ್ ಆಗ್ತಿದೆ ಅಂತ ಖುಷಿಯಾಗಿದ್ದೆ. ಛೇ, ಟ್ರಾಫಿಕ್ ಪೊಲೀಸ್ಗಳೇ ಹೀಗೆ. ಎಲ್ಲ ಪೊಲೀಸು ಒಂಥರ ಕೆಟ್ಟೋರಾಗಿರಲ್ಲ, ಕೆಲವರು ಒಳ್ಳೆಯವರು ಇರ್ತಾರೆ. ಏನೋ ಹೊಸದಾಗಿ ಫೀಲಿಂಗ್ ಎಲ್ಲ ತೋರಿಸ್ತಾ ಇದೆಯಾ? ನೀನೇನ್ ಬರ್ಕೊಂತೀಯ ನನ್ನ ಮರದ ಕೋಗಿಲೆ ನಿನ್ನ
ಕಂಡ ಕ್ಷಣದಿಂದ ಯಾಕೋ ನಾನು ಆ ಹುಡ್ಗಿನ್ ನೋಡ್ಬೇಕು. ಏನು ಹೇಳ್ಬಿಟ್ನಾ? ಸ್ಟೋರಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಮುಗ್ದೋಯ್ತಲ್ಲ, ಮುಂದಿನ ಕೆಲಸ ನೋಡೋಣ. ನೀನೊಂದ್ ವೇಸ್ಟ್ ಬಾಡಿ. ನಿನ್ಗೆ ಲವ್ ಆಗಿದೆ ಅಂದ್ರೆ ಅವ್ರು ಹೇಗಿದ್ದಾರೆ ಅಂತ ನಾನು ನೋಡ್ಬೇಕು. ನೆಕ್ಸ್ಟ್ ನಾನು ಅದೇ ತರ ಹುಡುಗಿನ ಹುಡುಕ್ಬೋದು ತಾನೆ? ನಾನು ಆ ಹುಡುಗಿನ ನೋಡಿದ್ ನಿಜ, ಲವ್ ಮಾಡಿದ್ದು ನಿಜಾನೇ. ಹಾಗಂತ ಗೊತ್ತಿಲ್ದಿರೋ ಹುಡುಗಿಗೋಸ್ಕರ ಲವ್ ಫೇಲಿಯರ್ ಅಂತ ದಾಡಿ ಎಲ್ಲ ಬಿಟ್ಕೊಂಡು ಓಡಾಡಲ್ಲ. ಚಾಪ್ಟರ್ ಕ್ಲೋಸ್. ಅಟ್ಲೀಸ್ಟ್ ಆ ಫೋಟೋನಾದ್ರೂ ತೋರಿಸ್ಬೋದಲ್ಲ? ಫೋಟೋನಾ? ನಾನು ಅದನ್ನ ಯಾವಾಗ್ಲೂ ಅರ್ಧ ಬಿಸಾಕದ್ನಲ್ಲ. ಅಯ್ಯೋ ಓಡೋಗ್ತಿದ್ದಾನೆ, ಹಿಡ್ಕೋ ಅಣ್ಣ, ನಿಂತ್ಕೊಳ್ಳೋ. ಅಮ್ಮ, ಮಲೆ ವಿದ್ಯಾಪುಟ್ಟಿ, ಲೇ ಮಲೆ ವಿದ್ಯಾ, ಐ ಅದಕ್ಕೆ ಸೂಪರ್ ಚಾಯ್ಸ್. ಇದೇ ತರ ಒಂದು ಹುಡುಗಿ ಹುಡುಕ್ಬೇಡ. ಊಟಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗುರುತಿಸಲಾಗದ ಮೃಗವೊಂದರ ದಾಳಿಯಿಂದ ಹಲವಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಕವಿ 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 ವಿದ್ಯಾ, 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 ಕೆಳಗಿಳಿ. ಏನ್ ಮಾಡ್ತಾ ಇದ್ಯಾ ವಿದ್ಯಾ?
ಸ್ಟೇಷನ್ ಬಾ, ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ವಿದ್ಯೆ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲ ಕಡೆ ಹುಡುಕ್ ನೋಡಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ನಡೀತಾ ಇದೆ? ಮೊದಲು ಸ್ಟೇಷನ್ ಬಾ, ಇಲ್ಲಿ ಬಂದ ನೋಡ್ಕೊಳ್ಳೋಣ. ಮೃಗಗಳು ವೈರಸ್ ಇಂದ ಆಗಿರೋರು. ಇಲ್ಲಿಂದ ಹಿಂದೆ ನೋಡಿದ್ರೆ ಈಸ್ಟರ್ನ್ ಯುರೋಪ್ ಅಲ್ಲಿ ನ್ಯೂಕ್ಲಿಯರ್ ಕೆಮಿಕಲ್ ತಯಾರು ಮಾಡೋ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫಸ್ಟ್ ಟೈಮ್ ಈ ವೈರಸ್ ಕಾಣಿಸ್ಕೊಂಡಿತ್ತು. ಫೋಟೋಸ್ನ ಸಿಎಂ ನೋಡಿದ್ರು ಸರ್. ಡೆಲ್ಲಿಗೂ ಕಾಪೀಸ್ ಕಳಿಸಿದ್ದೀನಿ ಸರ್. ಇಟ್ಸ್ ಲೈಕ್ ರೇಬಿಸ್, ಹುಚ್ಚನಾಯಿ ಕಡ್ದ ಹಾಗೆ. ಇನ್ಫೆಕ್ಟ್ ಆಗಿರೋರ್ ಬ್ರೈನ್ಗೆ ಫುಲ್ ಆಗಿ ಅಟ್ಯಾಕ್ ಮಾಡುತ್ತೆ. ಫಂಡಮೆಂಟಲಿ ನೋಡಿದ್ರೆ ಮನುಷ್ಯನಿಗೆ ಒಂದು ಮೃಗದ ಗುಣ ಇರುತ್ತೆ. ಆ ಮೃಗದ ಗುಣ ನಮ್ಮ ತಲೆಯ ಹಿಂಭಾಗದಲ್ಲಿ ಇರುತ್ತೆ. ಇನ್ಫೆಕ್ಟ್ ಆದವ್ರಿಗೆ ಅದು ಮಾತ್ರ ಕೆಲಸ ಮಾಡುತ್ತೆ. ಇನ್ಫೆಕ್ಟ್ ಆದವರು 3 ದಿವಸ ಮಾತ್ರ ಬದುಕಿರ್ತಾರೆ. ಇನ್ಫೆಕ್ಟ್ ಆದವ್ರು ಎಂಜಲ್ ಏನಾದ್ರೂ ನಮ್ಮ ರಕ್ತದಲ್ಲಿ ಸೇರ್ಕೊಂಡ್ರೆ ನಾವು ಕೂಡ ಬದಲಾಗ್ಬಿಡ್ತೀವಿ. ಸೊ ಇರೋದ್ರಲ್ಲಿ ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ಇನ್ಫೆಕ್ಟ್ ಆದವರು ನಮಗ್ ಕಚ್ಚದೇ ಇರೋ ತರ ನೋಡ್ಕೊಳ್ಳೋದು. ಕಚ್ಚಿಸ್ಕೊಂಡವರು ಕೂಡಲೇ ಸಾಯದೆ ಹೋದ್ರೆ ಈ ರೀತಿ ಹುಚ್ಚರಾಗ್ಬಿಡ್ತಾರೆ. ಸರ್, ಎಸ್, ಇದಕ್ಕೇನಾದ್ರೂ ಔಷಧಿ ಕಂಡು ಹಿಡಿದಿದ್ದಾರಾ? ಈ ವೈರಸ್ಗೆ ಇಲ್ಲಿವರೆಗೂ ಯಾವ ದೇಶದಲ್ಲೂ ಔಷಧಿ ಕಂಡು ಹಿಡಿದಿಲ್ಲ. ಸರ್, ಯುರೋಪ್ ಅಲ್ಲಿ ಈ ವೈರಸ್ ನ ಹೇಗೆ ಕಂಟ್ರೋಲ್ ಮಾಡಿದ್ರು ಸರ್? ಆ ಊರಲ್ಲಿ ಒಟ್ಟು 4,000 ಜನ ಇದ್ರು. ಆ 4,000 ಜನನು ಸತ್ತು ಹೋದ್ರು. ಆ ವೈರಸ್ಸು ನಮ್ಮ ದೇಹದೊಳಗೆ ಬಂದ್ಬಿಟ್ರೆ ಮನುಷ್ಯನಿಗೆ ಇರಬೇಕಾದ ಯಾವ ಗುಣನೂ ನಮ್ಮಲ್ಲಿರಲ್ಲ. ಆವಾಗ ಉಳ್ಕೊಳ್ಳೋದು ಒಂದೇ ಗುಣ, ರಕ್ತದಾಹದ ಗುಣ. ರಾಜೇಶ್, ಗೌರ್ಮೆಂಟ್ ಇಂದ ನಮಗೆ ಶೂಟಿಂಗ್ ಆರ್ಡರ್ ಕೊಟ್ಟಿದ್ದಾರೆ. ವೈರಸ್ ಅಟ್ಯಾಕ್ ಆಗಿರೋರು ಯಾರೇ ಆಗಿದ್ರು ಯೋಚನೆ ಮಾಡದೆ ಅವ್ರನ್ನ ಶೂಟ್ ಮಾಡಿ ಅಂತ. ನಿಮ್ಮ ಕುಟುಂಬದಲ್ಲಿರೋನು ಒಬ್ಬನೇ ಆಗಿದ್ರು ನಿಮ್ಮ ಕಣ್ಮುಂದೆ ನಿಂತಿರೋದು ಒಂದು ಹುಚ್ಚಿಡಿದಿರೋ ಮೃಗ ಅನ್ನೋದನ್ನು ಮರಿಬೇಡಿ. ಊಟಿಗೆ ಬರೋ ಎಲ್ಲಾ ರೋಡ್ಗಳನ್ನು ಬ್ಲಾಕ್ ಮಾಡಿ. ಯಾರು ಒಳಗಡೆ ಬರಬಾರದು, ಯಾರು ಹೊರಗಡೆನೂ ಹೋಗಬಾರದು. ವೈರಸ್ ಹರಡೋದನ್ನ ತಡೆಯೋದು ಬಿಟ್ಟು ಬೇರೆ ಏನು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಪಾಪಿಗಳ ಲೋಕವಿದು ತಡಿ 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 ತಡಿ, ಹೊಸ ಕುಟ ಹುಳಗಳ ತಡಿ 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 ತಡಿ, ರಾಕ್ಷಸರ ಅಟ್ಟಹಾಸ ತಡಿ 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 ತಡಿ, ಹುಟ್ಟಿಯೋ ಕೆಟ್ಟ ಕಿಡಿ ತಡಿ 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 ತಡಿ, ನ್ಯಾಯವ ಬಿಗಿ ಹಿಡಿ, ದ್ರೋಹವು ಪುಡಿ ಪುಡಿ, ಸತ್ಯ ನೀತಿಗಾಗಿ ಪ್ರಾಣ ಒತ್ತೆ ಇಟ್ಟು ರಕ್ತ ಕುಡಿ, ತಡಿ 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 ತಡಿ
ತಲೆಯು ಕೇಕೆ ಹಾಕಿ ನಗುತ್ತಲಿದೆ ಸೂರ್ಯನನ್ನೇ ಬೆರಗಿಸೋ ಬೆಳಕು ಇದೆ ನ್ಯಾಯದ ಉಸಿರನ್ನು ಮರಣವು ಹಿಡಿಯುತ್ತ ಮರಿತಿದೆ ತಡಿ ತಡಿ ಸತ್ಯವೀಗ ಕಣ್ಣು ಮುಚ್ಚಿ ಕುಳಿತಿದೆ ಕ್ರೂರತನದ ಹುಚ್ಚು ಬೆಂಕಿ ಉರಿತಿದೆ ನ್ಯಾಯದ ಹೊಸ್ತಿಲು ನಗುವನ ಕಾಣದೆ ಅಡುತ್ತಿದೆ ತಡಿ ತಡಿ ಪಾಪಿಗಳ ಲೋಕವಿದು ತಡಿ 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 ಹೊಸ ಕುಟ ಹುಳಗಳ ತಡಿ 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 ರಾಕ್ಷಸರ ಅಟ್ಟಹಾಸ ತಡಿ 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 ಉಳಿಯುತ್ತಿರೋ ಕೆಟ್ಟ ಕಿಡಿ ತಡಿ 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 ನ್ಯಾಯವು ಬಿಗಿ ದ್ರೋಹವು ಪುಡಿ ಪುಡಿ ಸತ್ಯ ನೀತಿಗಾಗಿ ಪ್ರಾಣ ಒತ್ತೆ ಇಟ್ಟು ರಕ್ತ ಕುಡಿ ತಡಿ 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 ಹಲೋ. ನನ್ಗೆ ಈ ಹುಡುಗಿ ಎಲ್ಲಿದ್ದಾಳೆ ಅಂತ ಗೊತ್ತು. ಎಲ್ಲಿ? ನನ್ನ ತಂಗಿಗೇನು ಆಗಿಲ್ಲ ತಾನೆ? ಅವಳು ಹೇಗಿದ್ದಾಳೆ? ನೀನ್ ನಂಗೊಂದು ಹೆಲ್ಪ್ ಮಾಡಿದ್ರೆ ಆ ಹುಡುಗಿ ಇರೋ ಜಾಗಕ್ಕೆ ನಾನ್ ನಿನ್ ಕರ್ಕೊಂಡು ಹೋಗ್ತೀನಿ. ಏಯ್, ಡಿಪಾರ್ಟ್ಮೆಂಟ್ನವ್ರಿಗೆ ಹೆದರ್ಸ್ತಾ ಇದ್ಯಾ? ಮರ್ಯಾದೆಯಿಂದ ನನ್ನ ತಂಗಿನ ನಂಗೆ ಒಪ್ಪಿಸ್ಬಿಡು. ನೀವು ಈ ಕ್ರಾಸ್ ಮಾಡಿದ್ರಲ್ಲ ಆ ಎಲ್ಲೋ ಬಿಲ್ಡಿಂಗ್ ಒಳಗಡೆ ತಕ್ಷಣ ಬನ್ನಿ. ಸರ್ ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ವಿದ್ಯಾನೆಲ್ಲ ಬಚ್ಚಿಟ್ಟಿದ್ಯಾ? ನೋಡು, ಡೀಸೆಂಟ್ ಆಗಿದ್ಯಾ? ಹೇಳು, ಎಲ್ಲಿ ಬಚ್ಚಿಟ್ಟಿದ್ಯಾ? ಸರ್ ಸರ್ ಹೇಳು. ಎಲ್ಲಿ? ಅವತ್ ನಿನ್ ಜೊತೆಲಿ ಇದ್ದಲ್ಲ ಅಮೆರಿಕನ್ ಗಂಡು, ಅವನೇನಾದ್ರೂ ಅವತ್ ಮಾತಾಡಿದ್ಕೆ ಹೀಗ್ ಮಾಡಿದ್ರೆ ಅವನ್ ಸತ್ತ. ನವೀನ, ಫಾರಿನ್ ಮೂಲಂಗಿ ಎಲ್ಲ ಇದ್ಯಾ? ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳು. ಈಗ ಇಲ್ಲಿ ಸೇರಿರೋರೆಲ್ಲ ಕೊಯಂಬತ್ತೂರ್ ಡಿಸ್ಟ್ರಿಕ್ಟ್ ನಲ್ಲೇ ಟಾಪ್ ಡಾಕ್ಟರ್ಸ್. ಎಲ್ಲರೂ ಇಲ್ಲಿ ಊಟಿಗೆ ಒಂದು ಕಾನ್ಫರೆನ್ಸ್ಗೋಸ್ಕರ ಬಂದಿದ್ರು. ಇವರು ಒಂದ್ ವೆಹಿಕಲ್ ಅಲ್ಲಿ ಕೊಯಂಬತ್ತೂರ್ ಮೇನ್ GH ಹೋದ್ರೇನೆ ಈ ವೈರಸ್ಗೆ ಔಷಧಿ ಕಂಡುಹಿಡಿಯೋಕ್ಕಾಗೋದು. ಇವ್ರಿಗೆ ಬೇಕಾಗಿರೋ ಎಲ್ಲಾ ಫೆಸಿಲಿಟೀಸು ಅಲ್ಲೇ ಇರೋದು. ಗೌರ್ಮೆಂಟ್ ಆರ್ಡರ್. ಊಟಿಯಿಂದ ಯಾವುದೇ ವೆಹಿಕಲ್ ಹೊರಗೂ ಹೋಗೋ ಆಗಿಲ್ಲ, ಒಳಗೂ ಬರೋ ಹಾಗಿಲ್ಲ. ಆಚೆ ಬರೋ. ಎಣ್ಣೆ ಹೊಡೆದು ಗಾಡಿ ಓಡಿಸ್ತಾ ನಿನ್ಗೆಂತ ರೋಷಾನು? ಲೈ, ಇಲ್ಲಿ ಯಾರೂ ಬಚ್ಚಿಟ್ಕೊಂಡಿಲ್ಲ. ನಿಮ್ ತಂಗಿ ನಮ್ಮ ಮನೇಲೇ ಇದ್ದಾಳೆ. ನಾನ್ ಮಿಸ್ಟರ್ ಗುರುಮೂರ್ತಿ ಅವ್ರ ಮಗಳು. ನಮ್ಮ ಅಪ್ಪನ ಕಡೆಯವರು ನಿಮ್ ತಂಗಿನ ಕಿಡ್ನಾಪ್ ಮಾಡಿದ್ದಾರೆ. ನಾನು ನಿನ್ನೆ ನಲ್ಲಿ ಕರ್ಕೊಂಡು ಹೋಗ್ತೀನಿ. ನಾವು ಕೊಯಂಬತ್ತೂರ್ಗೆ ಹೋಗೋದಕ್ಕೆ ದಯವಿಟ್ಟು ನಮಗ್ ಸಹಾಯ ಮಾಡು. ಏಯ್, ಈ ವೈರಸ್ ಔಷಧಿ ಎಲ್ಲ ನನ್ ಸಮಸ್ಯೆ ಅಲ್ಲ. ಮರ್ಯಾದೆಯಿಂದ ನನ್ನ ತಂಗಿ ಹತ್ರ ನನ್ನ ಕರ್ಕೊಂಡು ಹೋಗು. ನಮ್ಮಿಬ್ರು ಮತ್ತೆ ಯಾವ್ದು ಡೀಲ್ ಇಲ್ಲ. ಇಲ್ಲ ಅಂದ್ರೆ ಶೂಟಿಂಗ್ ಆರ್ಡರ್ ಇಟ್ಕೊಂಡು ನಿಮ್ಮನ್ನೆಲ್ಲ ಇಲ್ಲೇ ಮುಗಿಸ್ಬಿಡ್ತೀನಿ. ಅದೇ ನನ್ ಕಾರು. ಅವ್ರನ್ನ ಸಾಯಿಸ್ಲೇಬೇಕಾ? ಅವ್ರಿಗೆ ಬಂದಿರೋದು ಒಂದ್ ಕಾಯಿಲೆ. ಅವ್ರನ್ನ ಫಸ್ಟ್ ಪೇಷಂಟ್ ಆಗಿ ನೋಡ್ಬೇಕು. ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲ. ಮಾಮ, ನೀನು ಅವ್ರನ್ನ ಕರ್ಕೊಂಡೋಗಿ ಕಾರಲ್ಲಿ ಕೂತ್ಕೋ, ನಾನು ಕವರ್ ಮಾಡ್ತೀನಿ. ಸರಿಯಾಗಿ ಶೂಟ್ ಮಾಡ್ತೀಯೇನೋ? ಜಾಸ್ತಿ ಪ್ರಶ್ನೆ ಕೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ನೀನು ಹೋಗ್ ಮಾಮ. ಲೇ, ಜಸ್ಟ್ ಮಿಸ್ ಮಾಮ. ಅವನೊಬ್ಬ ಹ್ಯಾಂಡಿಕ್ಯಾಪ್ ಪಾಪ, ಶೂಟ್ ಮಾಡ್ಬಿಟ್ಟ. ಏನ್ ಮಾಮ, ನನ್ನೇ ಕಳ್ಸ್ಬಿಟ್ಟಿದ್ದಲ್ಲ. ನನ್ ತಪ್ಪಲ್ಲ ಮಾಮ. ಡಾಕ್ಟರ್ ಅಮ್ಮನ್ಗೆ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಿದೆ. ಏನ್ರಿ, ನನ್ ನೋಡಿದ್ರೆ ಅಯ್ಯೋ ಅನ್ಸಲ್ವಾ ನಿಮ್ಗೆ? ಅವರೆಲ್ಲರೂ ವೈರಸ್ ಅಟ್ಯಾಕ್ ಆಗಿರೋ ಪೇಷಂಟ್ಸ್. ಅಯ್ಯೋ, ನಿನ್ ಮೆಡಿಕಲ್ ಡಿಗ್ರಿನ ಒಂದ್ ಸ್ವಲ್ಪ ಹೊತ್ತು ಸೈಡಿಗಿಡು. ಶೂಟ್ ಮಾಡ್ಲಾ? ನೀನು ಪೇಷಂಟ್? ಇಲ್ಲ ಇಲ್ಲ, ಶೂಟ್ ಮಾಡು. ಪಾಪ ಹಸ್ತಿದೆ ಅನ್ಸುತ್ತೆ. ನನಗೂ ಅವನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ಮಾಮ. ಪ್ಲೀಸ್ ಶೂಟ್. ಒಂದೇ
ಒಂದೇ ಒಂದ್ ಬೈಟ್ ತಾನೇ ಕೇಳ್ತಾ ಇದ್ದಾನೆ. ಹಾಗೆ ಬಿಸ್ಕೆಟ್ ಹಾಕೋತಾರ ನಿನ್ ಕೈನ ಅವನಿಗೆ ತಿನ್ನಕ್ ಕೊಡು. ಅದು ಒಂದ್ ತ್ಯಾಗನೇ. ಅಯ್ಯೋ ನಿನ್ ಮನೆ ಶೂಟ್ ಮಾಡಲೆ. ಏನ್ ಡಾಕ್ಟರ್ ಅಮ್ಮ ಕೆಟ್ಟ ಕೆಟ್ಟ ಮಾತಾಡ್ತಾರೆ. ಅವ್ರವ್ರ ಬುಡಕ್ ಬಂದಾಗ್ಲೇ ಗೊತ್ತಾಗೋದು. ಚೆಕ್ ಆನ್ ದಿಸ್. ಓಕೆ ಡಾಕ್ಟರ್. ಸ್ಯಾಂಪಲ್ಸ್ ಎಲ್ಲ ಕರೆಕ್ಟ್ ಇದೆ ಸರ್. ನೋಡಿ ಎಲ್ಲ ಕರೆಕ್ಟ್ ಆಗಿದೆ ಸರ್. ಯಾ ನವೀನ್, ಡೋಂಟ್ ವರಿ, ಐ ಆಮ್ ಫೈನ್. ನೀನ್ ಸೇಫ್ ಆಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ಡೋಂಟ್ ವರಿ. ನಾನು ಕೊಯಂಬತ್ತೂರಿಗೆ ಬಂದು ನಿನಗೆ ಕಾಲ್ ಮಾಡ್ತೀನಿ. ಓಕೆ ಬಾಯ್. ಲವ್ ಯು. ಸಿ ಯು. ಸ್ವಲ್ಪ ನೋಡ್ಕೊಂಡು ನೋಡ್ಸು ಮಮ್ಮ. ಅಮ್ಮ ನೀನು ಸ್ವಲ್ಪ ಫೋನಲ್ಲಿ ಮಾತಾಡಿದೆ ಮಮ್ಮ. ಈಗೇನ್ ಸರ್ ಮಾಡೋದು? ಹಲೋ, ಯಾರಿದ್ದೀರಾ? ವಾಚ್ಮ್ಯಾನ್. ಅದು ದೊಡ್ಡ ಅಲಿಬಾಬನ್ ಬಂಗ್ಲೆ ಇದ್ದಂಗಿದೆ. ಸಮಾಧಾನವಾಗಿರಿ, ನಾನು ಹೇಳಿದ್ರೆ ಅಪ್ಪ ಕೇಳ್ತಾರೆ. ಕೇಳಲೇಬೇಕು. ಮಮ್ಮ ನೀನ್ ಆ ಕಡೆ ನೋಡು. ಅಪ್ಪ, 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 ಅವ್ರಿಗೆ ಶೂಟ್ ಮಾಡ್ದೆ ಅಂತ ಹೇಳಪ್ಪ. ಅಯ್ಯೋ ಶೂಟ್ ಮಾಡ್ಬೇಡ ಅಂತ ಹೇಳು. ಇಲ್ಲ ಮಮ್ಮ, ಇವ್ರನ್ನ ನೋಡ್ತಿದ್ದಂಗೆ ಅವ್ರ ತರ ಕಾಣಿಸಿದ್ರಲ್ಲ, ಅದಕ್ಕೆ ಬೈದಲ್ಲಿ ಶೂಟ್ ಮಾಡ್ಬಿಟ್ಟೆ. ಆದ್ರೆ ಜಸ್ಟ್ ಮಿಸ್. ಮೊದ್ಲು ಕೆಳಗಿಳಿಯಪ್ಪ. ಅಯ್ಯೋ ರೇಣಮ್ಮ, ನಮ್ಮ ಅಡ್ಗೆ ಒಂದ್ ಮುತ್ತು ಮತ್ತೆ ಪಿ ಐ ಎಲ್ಲ ಇದ್ದಕ್ಕಿದ್ದಾಗೆ ಹುಚ್ಚಿಡ್ದವ್ರ ತರ ಕಚ್ಚಕ್ ಬಂದ್ರಮ್ಮ. ಆ ಹುಡುಗಿನ ಎಲ್ ಬಚ್ಚಿಟ್ಟಿದ್ದೀರಾ ಹೇಳಿಪ್ಪ. ತಮ್ಮ ತಮ್ಮ ನನ್ಗೇನು ಗೊತ್ತಿಲ್ಲಪ್ಪ. ಹಿಂದ್ಗಡೆ ಔಟ್ ಹೌಸ್ ಅಲ್ಲಿ ಹೋಗಿ ನೋಡ್ರಪ್ಪ. ತಮ್ಮ ನಮ್ ಕಡೆಯವರು ನಿನ್ ತಂಗಿನ ಏನೋ ಕೋಪದಲ್ಲಿ ಎತ್ಕೊಂಡ್ ಬಂದ್ಬಿಟ್ರಪ್ಪ. ಯಾವ್ದೋ ಮನ್ಸಲ್ಲಿ ಇಟ್ಕೊಬೇಡಪ್ಪ. ಇವಕ್ಕೆ ನೀರು ಅಂದ್ರೆ ಅಲರ್ಜಿ ಅನ್ಸುತ್ತೆ. ಆ ಫೋಟೋಲ್ ನೋಡಿದ ಹುಡುಗಿ. ನನ್ನ ವಿದ್ಯಾನು ಸೇರಿಸಿದ್ಕೆ ತುಂಬಾ ಥ್ಯಾಂಕ್ಸ್. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ನಾನ್ ಡಾಕ್ಟರ್ ಆದಾಗ ಒಂದ್ ಪ್ರಮಾಣ ಮಾಡಿದ್ದೆ,
ಒಬ್ರು ಪ್ರಾಣ ಉಳಿಸೋ ಸನ್ನಿವೇಶ ಬಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾನ್ ನನ್ನ ಕರ್ತವ್ಯ ಮಾಡ್ತೀನಿ. ನೀನ್ ಪರ್ಸನಲ್ ಲೈಫ್ನಲ್ಲಿ ಎಂಥ ವ್ಯಕ್ತಿ ಅಂತ ನನಗೆ ಗೊತ್ತು. ಇದು ಬೆದರಿಕೆ ಅಲ್ಲ. ನಮ್ಮ ಮೆಡಿಕಲ್ ಟೀಮ್ನ ಕೊಯಂಬತ್ತೂರಲ್ಲಿರೋ ಲ್ಯಾಬಿಗೆ ನೀನು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮುಂದಿನ 48 hours ಅಲ್ಲಿ ನೀನು, ನಿನ್ ಫ್ಯಾಮಿಲಿ, ನಿನ್ ಫ್ರೆಂಡ್ಸ್ ಯಾರು ಜೀವಂತವಾಗಿ ಉಳಿಯಲ್ಲ. ನೀನ್ ಮುಖಕ್ಕೆ ಟ್ರಾಫಿಕ್ ಪೊಲೀಸ್ ಅಲ್ವಾ ಮಾಮ? ಜಸ್ಟ್ ಮಿಸ್. ಮಾಮ, ನಮ್ಗೆ ಹೊಸ ಸೇವೆಗಳೆಲ್ಲ ಬೇಕಾ? ಡಾಕ್ಟರ್ ಇಲ್ಲಿದಾರೋ? ಸರ್ ಬನ್ನಿ ಡಾಕ್ಟರ್. ಬನ್ನಿ ಸರ್, ಬೇಗ ಬೇಗ ಬನ್ನಿ. How could you just do that? ರೇಣುಮ್ಮ, ಡಾಕ್ಟರ್ ಸ್ವಲ್ಪ ಸಮಾಧಾನವಾಗಿರು. ಸ್ಟಾಪ್ ಸ್ಟಾಪ್. ಸರ್, ನಾನು V1 ಸ್ಟೇಷನ್ SI. ನಾನು ಅರ್ಜೆಂಟ್ ಆಗಿ ಈ ಡಾಕ್ಟರ್ಸ್ನ ಕೊಯಂಬತ್ತೂರ್ GH ಕರ್ಕೊಂಡು ಹೋಗ್ಬೇಕು. ಕಮಿಷನರ್ ಅವ್ರ ಡೈರೆಕ್ಟ್ ಆರ್ಡರ್ ಸರ್. ಇನ್ಫೆಕ್ಟ್ ಆಗಿರೋರು ಊಟಿ ಬಿಟ್ಟು ಹೋದ್ರೆ ಸಿಚುಯೇಷನ್ ಕಂಟ್ರೋಲಿಗೆ ಸಿಗಲ್ಲ. ಹಾಗೆ ನಿಮ್ಮನ್ನ ಕಳ್ಸಿದ್ರು ನಮ್ ಕೆಲಸ ಹೋಗ್ಬಿಡುತ್ತೆ ಸರ್. ಏನಪ್ಪ ಸರ್, ನೀವ ಗಾಡಿ ಸ್ವಲ್ಪ ನೋಡ್ಬಿಡು. ಕಮಿಷನರ್ ಹತ್ರ ನಾನ್ ಮಾತಾಡ್ತೀನಿ. ಸರಿ, ಸರಿ. ನಮ್ಮವ್ರೆ. ಓಕೆ ಸರ್. ಗಾರ್ಡ್ಸ್, ಓಪನ್ ದ ಗೇಟ್. ಇದಕ್ಕೆ ಪೊಲಿಟಿಕಲ್ ಟಚ್ ಇರಬೇಕು ಅನ್ನೋದು. ಮೊದಲು ನನ್ನ ಟಚ್ ಮಾಡದೆ ಮಾತಾಡಿ. ಡಾಕ್ಟರ್, ನಿಮ್ಮ ಚೆಸ್ಟ್ ಮೇಲೆ ಬ್ಲಡ್ ಇದೆ. ಹೆದರ್ಕೋಬೇಡಿ, ನಾನು ನೋಡ್ಕೋತೀನಿ. ಈ ಕಡೆ ಬನ್ನಿ. ನಥಿಂಗ್ ನಥಿಂಗ್, ಐ ಟೇಕ್. ಇದು ಸಾಧಾರಣವಾದ ಗಾಯ. ಇನ್ಫೆಕ್ಟ್ ಆಗಿರೋರೇ ಕಚ್ಚಿರೋದು. ರಿಲ್ಯಾಕ್ಸ್ ಡಾಕ್ಟರ್, ರಿಲ್ಯಾಕ್ಸ್. ಹೆದರ್ಕೋಬೇಡಿ. ಕಮ್ ಕಮ್ ಡೌನ್. ಐ ಆಮ್ ಸಾರಿ ಡಾಕ್ಟರ್. ಸಾರಿ, ನನಗೆ ಬೇರೆ ದಾರಿನೇ ಗೊತ್ತಾಗ್ಲಿಲ್ಲ.
ಗಾಡಿಲಿರೋರು ಮೆಡಿಕಲ್ ಸ್ಯಾಂಪಲ್ಸು ಸೇಫ್ ಆಗಿರೋದಷ್ಟೇ ನನಗೆ ಮುಖ್ಯ. ಸ್ವಲ್ಪ ಸುಮ್ಮನೆ ಇರಮ್ಮ, ನಮ್ಮೆಲ್ಲರೂ ಸೇಫ್ಟಿನೂ ನೋಡ್ಬೇಕಲ್ವಾ? ನಿಮ್ಮ ಮೈ ಮೇಲೆ ಏನಾದ್ರು ಗಾಯ ಇದೆಯಾ ನೋಡ್ಕೊಳ್ಳಿ. ಒಂದು ಸಣ್ಣ ಗಾಯ ಇದ್ರು ಇಮಿಡಿಯೇಟ್ ಆಗಿ ನನಗೆ ಹೇಳಿ, ಬೇಗ ನೋಡ್ಕೊಳ್ಳಿ, ಬೇಗ. ಹೌದು ಡಾಕ್ಟರ್, ನೀವು ಎಷ್ಟು ದಿನದಲ್ಲಿ ಈ ವೈರಸ್ಗೆ ಔಷಧಿನ ಕಂಡು ಹಿಡಿದ್ಬಿಟ್ಟು ಜನಗಳಿಗೆಲ್ಲ ಕೊಡ್ತೀರಾ? ಈ ವೈರಸ್ ಜೊತೆ ಹೋರಾಡೋ ಒಂದು ಆಂಟಿಬಾಡಿನ ನಾವು ಕಂಡು ಹಿಡಿದ್ಬಿಟ್ರೆ 48 ಅವರ್ಸ್ ಅಲ್ಲಿ ಔಷಧಿನ ತಯಾರಿಸಿ ಪೇಷಂಟ್ಸ್ ಕೊಡಬಹುದು. ಆದ್ರೆ ಆ ವೈರಸ್ ಅನ್ನ ಕೊಲ್ಲೋ ಕೆಮಿಕಲ್ನ ಕಂಡು ಹಿಡಿಯೋದಿಕ್ಕೆ ಎಷ್ಟು ದಿನ ಆಗುತ್ತೆ ಗೊತ್ತಾಗ್ತಿಲ್ಲ. ಒಂದು ವೇಳೆ ಅದು ನಡೀದೇನು ಹೋಗ್ಬೋದು, ಏನೋ ಸಾಧ್ಯ ಆಗದೇನೂ ಇರ್ಬೋದಾ? ಹಲೋ, ನಿಮ್ಗೋಸ್ಕರ ನಾವೆಲ್ಲ ಇಷ್ಟೊಂದು ರಿಸ್ಕ್ ತಗೊಂಡಿದೀವಿ. ನಾವು ಬೇಗ GH ಹೋದ್ರೆ ನಮ್ ಕೆಲಸನ ಶುರು ಮಾಡಬಹುದು. ಚಿಂತನೆ ಮಾಡಬೇಡಿ ಡಾಕ್ಟರ್, ಕೊಯಮತ್ತೂರು ನಮ್ ಕೋಟೆ. ಮೆಟ್ಟುಪಾಳ್ಯ ದಾಟ್ತಾ ಇದ್ದಾಗೆ ನಮ್ಮವ್ರು 200 ಜನ ಬಂದ್ಬಿಡ್ತಾರೆ. ನಮ್ಮೆಲ್ಲರೂ ಸೇಫ್ ಆಗಿ GH ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ನಮ್ಮ ಪಕ್ಷದವರೇ, ನಮಗೋಸ್ಕರ ಜೀವನ ಕೊಡ್ತಾರೆ. ಏನಮ್ಮ ಅವಸರ ಪಟ್ಟು ಪ್ರಾಮಿಸ್ ಮಾಡಬೇಡಿ ಮಿನಿಸ್ಟರ್ ಸರ್. ಅವ್ರು ಹೆಲ್ಪ್ ಮಾಡೋವಾಗ ನಿಜವಾಗ್ಲೂ ಅವ್ರ ಜೀವ ಕೊಡೋ ಪರಿಸ್ಥಿತಿ ಬಂದರೂ ಬರಬಹುದು. ಮೆಟ್ಟುಪಾಳ್ಯ ಬಂದಾಯ್ತಾ? ನಮ್ ಕೋಟೆ ಅಂತ ಹೇಳಿಲ್ವಾ? ನನ್ ಪವರ್ ತೋರಿಸ್ತೀನಿ. ಏನ್ ಹಂಗ ನೋಡ್ತಿದ್ಯಾ? ಅಂಡರ್ವೇರ್ ಹಾಕೊಂಡಿದ್ದೀನಿ ತಾನೆ. ಏನಾದ್ರೂ ಮಾಡು ತಮ್ಮ.
ಜೀವ ಮುಖ್ಯ ಚೈನ್ ಮುಖ್ಯನಾ? 15,000 ಚೈನು ಯಾಕಪ್ಪ? ಸತ್ಯ ಕೊನೆಯ ಚೈನ್ ಕೊಟ್ಟು ಗಾಡಿ ದೊಡ್ಡದಾಗಿದೆ, ತೋಚ್ ಚಿಕ್ಕದಾಗಿದೆ. ಡಬಲ್ ಮೀನಿಂಗ್ ಮಾತಾಡೋ ಟೈಮ್ ಇದೆ ಇದು. ಏನ್ ಮಿನಿಸ್ಟರ್ ಸಾಹೇಬ್ರೆ, ನಿಮ್ ಕೋಟೆ ಹತ್ಕೊಂಡು ಉರಿತಾ ಇದೆ. ಲೈ, ಅವರೇ ಅಂಡರ್ವೇರ್ ಅಲ್ಲಿದ್ದಾರೆ, ಅವ್ರನ್ನ ಯಾಕೋ ಕೆಣಕ್ತಾ ಇದೆಯಾ? ಅದು ನಿಮ್ಮ ಅಪೋಸಿಷನ್ ಪಾರ್ಟಿ ಅವ್ರ ಮನೆ. ಏಯ್, 3 ಸಲ ಇದೇ ಪಾರ್ಟಿ ಪಂಚನ ಹುಟ್ಟಿದ್ದೀನಿ ಕಣ. ಅಯ್ಯೋ ಅಪ್ಪ, ಏನ್ ಮಾಡ್ತಿದ್ದೀರಾ? ಇನ್ಮೇಲೆ ನೋಡ್ತಾ ಇರೋ ನನ್ನ ಪಂಚೆ ಕಥೆ ಹೇಗಿರುತ್ತೆ ಅಂತ. ಅಲ್ಲ, ನಿಮ್ಮಪ್ಪನಿಂದ ನಮ್ಮ ರಾಜ್ಯಕ್ಕೆ ಒಂದಾದ್ರೂ ಒಳ್ಳೆ ಕೆಲಸ ಆಗಿದ್ಯಾ? ಅಲ್ಲೋಡು, ಮಲಗಿರೋ ಮೃಗನ ಎಬ್ಬರಿಸ್ಬಿಟ್ರು. ನಮ್ಮಪ್ಪ ತಪ್ಪು ಮಾಡಿರಬಹುದು, ಆದ್ರೆ ಅವ್ರ ತಪ್ಪನ್ ಹೇಳೋ ನೀನೇನ್ ಒಳ್ಳೆಯವನಲ್ಲ. ನಾನ್ ಹೆಲ್ಪ್ ಮಾಡದೇ ಇರ್ಬೋದು, ಆದ್ರೆ ನಿಮ್ಮ ಅಪ್ಪನ ತರ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಮಾಡಲ್ಲ. ನೀನೇನಾದ್ರೂ ಬಾರ್ಡರ್ ಇದ್ದಿದ್ರೆ ಎಲ್ಲಾ ವಾರ್ಗಳನ್ನ ಗೆಲ್ಲಿಸ್ಬಿಡ್ತಿದ್ದೆ ಮಾಮ. ಥ್ಯಾಂಕ್ಸ್ ಮಾಮ. ನೋ ವಾಚ್ ದಿಸ್. ಕಾರ್ತಿಕ್ ಶೂಟ್ ಮಾಡ್ಬಿಡಿ. ಕಾರ್ತಿಕ್ ಶೂಟ್ ಮಾಡ್ಬಿಡಿ. ಕೇಳಿ ಮತ್ತೆ ಪುರಾಣ ಶುರು ಮಾಡ್ಬಿಟ್ರು. ಅಣ್ಣ ಪ್ಲೀಸ್ ಸ್ಟಾಪ್ ಇಟ್. ಅಣ್ಣ ಆಂಟಿ ನಡಿ. Let's move. ಬೇಗ ಬಾ. Move fast. ಬೇಗ ಬಾ. Come on. ಬೇಗ.
ಗುಡ್ ಶಾಟ್ ಮಾಮ. ಜಸ್ಟ್ ಮಿಸ್ ಮಾಮ. ಸರಿಯಾಗಿ ಶೂಟ್ ಮಾಡ್ದಲ್ಲೋ. ನಾನು ಅಲ್ಲೂ ಕೂಡ ಇಟ್ಟೆ, ಆದ್ರೆ ಏನು ಬಿದ್ದುಬಿಡ್ತು ಮಾಮ. ಏನಾಯ್ತು? ಬೇಗ ಬೇಗ. ಅಯ್ಯೋ ನಾನು ಹಿಂದೆ ಬಿಟ್ಬಿಡ್ರಲ್ಲಪ್ಪ ತಮ್ಮ. ಅಯ್ಯೋ ನಾನು ಹಿಂದೆ ಬಿದ್ದುಬಿಡಿ ಯಾರ ನೋಡ್ರಪ್ಪ. ಅಯ್ಯೋ ಹೊಟ್ಟೆ ಹಂಡೆ ಆದ್ರೆ ಹೀಗೆ ಆಗೋದು. ಅಯ್ಯೋ ಬೇಗ ಬನ್ನಿ. ಹೊಟ್ಟೆ ಒಳಗಡೆ ಹಾಕೊಂಡು ಬರ್ತೀಯ? ಬೇಗ ಹಾಕಯ್ಯ, ಬೇಗ ಹಾಕು. ಇಲ್ಲ ಮಮ್ಮ, ಮುತ್ಕೊಡಕ್ ಬಂದೆ. ನಿನ್ನ ಜೀವ ಉಳಿಸಿದ್ಯಾ, ನೀನ್ ಹೆಂಗಾದ್ರೂ ನನ್ನ ಕಾಪಾಡ್ತೀನಿ ಅಂತ ನಂಗೆ ಗೊತ್ತು ಮಮ್ಮ. ನಾನೆಲ್ಲೋ ನಿನ್ನ ಹೇಳ್ದೆ, ನೀನ್ ನನ್ನನ್ನು ಹೊರಗಡೆ ಎಳಿದಿರೋ ಹಾಗೆ ನಾನು ನೋಡ್ಕೊಂಡೆ. ನನಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಕಚ್ಚಿರೋ ಮಾರ್ಕ್ ಇದೆ, ಶೂ ತೆಗೀರಿ. ಬಿಚ್ಚ್ರಿ ಬೇಗ. ತಮ್ಮ, ಪಿಸ್ತೂಲ್ ರೆಡಿ ಆಗಿಟ್ಕೋ. ಮಮ್ಮ, ಕಾಲಲ್ಲಿ ಕಚ್ಚಿರೋ ಗಾಯ ಏನಾದ್ರು ಇದ್ರೆ ಶೂಟ್ ಮಾಡಬೇಡ. ಏನು ಮಾತಾಡ್ತಾ ಇದೀಯಾ? ಡಾಕ್ಟರ್ ಮೇಡಮ್ ಹತ್ರ ಹೇಳ್ಬಿಟ್ಟು ನೋವಾಗ್ತಂಗೆ ಯಾವ್ದಾರ ಇಂಜೆಕ್ಷನ್ ಕೊಟ್ಟು ಮಲಗಿಸ್ಬಿಡು. ನಿನ್ಗೇನು ಆಗಿರಲ್ಲ. ಆ ಥರ ಇಂಜೆಕ್ಷನ್ ಎಲ್ಲ ಇದೆ ಅಲ್ವಾ? ಜಸ್ಟ್ ಮಿಸ್ ಮಾಮ. ಡಾಕ್ಟರ್, ಅಲ್ಲಿ ನೋಡಿ, ನಮ್ GH ಪಕ್ಕದಲ್ಲೇ ಬಂದಿದ್ದೀವಿ. ಎಡು ಬಿದ್ರೆ ಹಾಸ್ಪಿಟ್ಲು, ಏಟ್ಗೇಟ್ ಬಿದ್ದಿದ್ರು ಕಾಪಾಡ್ಕೋಬೋದಾಗಿತ್ತು. ಏನಾಯ್ತಪ್ಪ? ನಿನ್ ಪಾರ್ಟಿ ಜನ ಕಾಟ ತಡಿಯಕ್ಕಾಗ್ತಿಲ್ಲ. ತುಂಬಾ ಜನ ಹೇಳಿದಾರೆ, ನಾನು ಒಂದ್ಸಲ ಹೇಳ್ಬಿಡ್ತೀನಿ. ಏನ್ರಪ್ಪ ನೀವು ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಪ್ಪ?
ಯಾರೂ ಇಲ್ಲ, ನಾವಿಲ್ಲೇ ಸೆಟ್ಲ್ ಆಗ್ಬಿಡೋಣ. ಕಾರ್ತಿಕ್, are you okay? ತಪ್ಗೊಳ್ದೇನು ಶೂಟ್ ಮಾಡ್ಬೋದಾಗಿತ್ತಪ್ಪ. ಸರಿ ಆಯ್ತು, ಬಾರ ಬಾರ. ಹಂಗಾದ್ರೆ ಶೂಟ್ ಮಾಡಕ್ ಆಗಲ್ವಲ್ಲ? ಅಲ್ಲಿ ಬೇರೆ ಯಾರು ಇದಾರ. ಶೂಟ್ ಮಾಡಬೇಡಿ, ಇಲ್ಲಿ ಇನ್ಫೆಕ್ಟ್ ಆದವ್ರು ಯಾರು ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಕಮ್ ಕಮ್ ಕಮ್. ನೀವೆಲ್ಲರೂ ಇಲ್ಲೇ. ನಾನು ಒಬ್ನೇ ಇಲ್ಲ, ನನ್ನ ಹಿಂದೆ ಇಡೀ ಸೈನ್ಯನೇ ಇದೆ. ಎರಡು ಗುಂಡಿದೆ, ಎಷ್ಟೇ ಜನ ಬಂದ್ರು ಶೂಟ್ ಮಾಡ್ಬಿಡ್ತೀನಿ. ನಿಂತರ ವೆರಿ ಗುಡ್. ಬ್ಯಾಕಿಂದ ಬಂದು ಹೊಡೆದು ಬಿಟ್ಟ. ಯಾರ್ ಕಿವಿಗೆ ಹೂ ಇಡ್ತಾ ಇದ್ದೀರಾ? ನೀವೆಲ್ಲ ಇಲ್ಲಿ ಚಿನ್ನದ ಅಂಗಡಿಲಿ ಕೊಳ್ಳೆ ಹೊಡೆಯಕ್ತಾನೆ ಬಂದಿದ್ದೀರಾ? ನನಗ್ ಗೊತ್ತು. ಹೋದ ತಿಂಗಳು ಇದೇ ತರ ಒಂದು ಗ್ಯಾಂಗು ಟ್ರೈ ಮಾಡ್ತು, ಪುಸ್ಕೋ ಎಲ್ಲ ಸಿಕ್ಕಾಕಂತೀರಾ. ಏನು ನಿನಗೆ ಹೊರಗಡೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಿಲ್ವಾ? ಜನರಿಲ್ದಿರೋ ಕಟಿಂಗ್ ಶಾಪ್ ಅಲ್ಲಿ ಕತ್ತಿ ಚೂಪ್ ಮಾಡ್ತಾವ ಅವನು. ಇಲ್ಲಿ ನೋಡು, ನಿನಗೆ ಈ ಬಿಲ್ಡಿಂಗ್ ಏರಿಯಾ ಎಲ್ಲ ಚೆನ್ನಾಗಿ ಗೊತ್ತು ತಾನೆ. ಇಲ್ಲಿಂದ ಎದುರಿಗಿರೋ ಹಾಸ್ಪಿಟಲ್ ಬಿಲ್ಡಿಂಗ್ ಗೆ ಹೋಗೋದಕ್ಕೆ ಸೇಫ್ ಆಗಿರೋ ದಾರಿ ಹೇಳ್ತೀಯಾ? ನಿಮ್ಮ ಕಳ್ತನದಲ್ಲಿ ನಾನಂತೂ ಭಾಗಿಯಾಗಲ್ಲ. ಕಳ್ಳ ತರ ಕಾಣಿಸ್ತೀವ. ಅಣ್ಣ ನೀನೇ ಹೋಗಿ ನೋಡು. ಓಕೆ. ಅಂತದೇನು ಹೊಸದಾಗಿ ನಡೆದಿದೆ, ಅಣ್ಣನಿಗೆ ಗೊತ್ತಿಲ್ಲದೆ. ಮೋಹನ್ ಮೋಹನ್, ಯಾರಾದ್ರೂ ಮಾತಾಡ್ರಪ್ಪ. ಈ ಗೇಟ್ ಸೆಕ್ಯೂರಿಟಿ ಇವ್ರ ಜೊತೆ ಸೇರ್ಕೊಂಡು ಪ್ಲಾನ್ ಮಾಡ್ತಾವನೆ ಅನ್ಸುತ್ತೆ. ಯಾರನ್ನ ಯಾಮಾರ್ಸೋದು? ಅಲ್ಲಿ ನೋಡಮ್ಮ. ಓ ನಾನೇ ಎಷ್ಟೋ ಪರವಾಗಿಲ್ಲ. ದೊಡ್ಡ ಬಚ್ಚಂತರ ಹೋದೆ, ಹುಚ್ಚ ಹೇಳ್ಕೊಂಡು ಬರ್ತಿದ್ಯಾ? ಕ್ಷಮಿಸ್ಬಿಡಿ ಸಿಸ್ಟರ್, ಸಾರಿ. ಹಾಗಾದ್ರೆ ನೀವೆಲ್ಲ ಹೇಳಿದ್ ನಿಜಾನೇನಾ? ಹೆದರ್ಕೊಳ್ತೆ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೊಂದು ದಾರಿ ಹೇಳಿ. ಇಲ್ಲಿ ನಮ್ಮ ಕಂಪನಿ ಗಾಡಿ ಇದೆ. ಗಾಡಿ ಎಲ್ಲ ಕೆಲ್ಸಕ್ಕೆ ಬರಲ್ಲ. ನಾವು ಬಂದಿದ್ದ ಟೆಂಪೋಗೆ ಇರುವೆಗಳ ತರ ಮುತ್ಕೊಂಡ್ಬಿಟ್ಟಿದ್ರು. ಹೌದಾ? ಹಾಗಾದ್ರೆ ಅದರಿಂದ ಹೇಗ್ ತಪ್ಪಿಸ್ಕೊಂಡ್ರಿ? ಆ ಹೀರೋಯಿಸಂ ಕತೆ ಎಲ್ಲ ನಾಳೆ ನೀವು ಬದುಕಿದ್ರೆ ಹೇಳ್ತೀವಿ. ಈಗ ಹೋಗೋದಕ್ಕೆ ದಾರಿ ಇದ್ರೆ ಹೇಳು. ನಮ್ ಕಂಪನಿ ಗಾಡಿ ಎತ್ಕೊಂಡು ಒಂದೇ ಒಂದ್ಸಲ ಗುದ್ಬಿಟ್ರೆ ನೇರವಾಗಿ ಹಾಸ್ಪಿಟಲ್ ಹೋಗ್ಬಿಡ್ಬೋದು. ದೊಡ್ಡ ಆಕ್ಷನ್ ಹೀರೋ ಒಂದೇ ಸರ್ತಿ ಜಂಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬೇರೆ ದಾರಿ ಇದ್ರೆ ಹೇಳ್ರಿ. ಬೇರೆ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ 300 ಅಂಗಡಿ ಇದೆ. ಅದರಲ್ಲಿರೋ ಐಟಮ್ಸ್ ನೋಡಿದ್ರೆ ಏನಾದ್ರೂ ಐಡಿಯಾ ಬರಬಹುದು. Are you okay, doctor? Yeah, I'm fine. Come. Huh. Hey. ಲೈಟಾಗಿ ಹಸುವಾಯ್ತು,
ಅದಕ್ಕೆ ಲೇಸ್ ತಿಂತಾ ಇದ್ದೆ. ನಾನು ಸ್ವಲ್ಪನೇ ಶೂಟ್ ಮಾಡ್ತಿದ್ದೆ. ಯಾವನು ಡಾಕ್ಟರ್ ಈ ಹಗ್ಗ ಹಿಡ್ಕೊಂಡು ಆ ಬಿಲ್ಡಿಂಗ್ ಹೋಗೋದಕ್ಕೆ ಟ್ರೈ ಮಾಡ್ಬೋದು. ಬಟ್ ನಮ್ಮವ್ರು ಯಾರಾದ್ರೂ ಅಲ್ಲಿದ್ರೆ ಚೆನ್ನಾಗಿರುತ್ತೆ. ಇದಾರೆ ಕಾರ್ತಿಕ್. ರೇಣುಕಾ. ಎಸ್ ಡಾಕ್ಟರ್. ಡಾಕ್ಟರ್ ನವೀನ್ ಅಲ್ಲೇ ಇದಾರಲ್ವಾ? ಸ್ವಲ್ಪ ಅವ್ರಿಗೆ ಫೋನ್ ಮಾಡಿ ಮಾತಾಡಿ. ಯಾರು ಡ್ರಂಕ್ ಅಂಡ್ ಡ್ರೈವ್ ಕೇಸ? ಅವನೆಲ್ಲಿ ಕುಡಿದು ಟೈಟ್ ಆಗಿರ್ತಾನೋ. ಅವ್ರ ಕೈಲಾಗಿ ಸಹಾಯ ಮಾಡ್ತಾರೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಮಮ್ಮ, ಈ ಹಗ್ಗ ನಿಟ್ಕೊಂಡು ಹೆಂಗೋ ನಮ್ಮನ್ನ ಕಾಪಾಡಬೇಕು ಅಂತ ಐಡಿಯಾ ಮಾಡಿದ್ಯಾ? ನಿನ್ ಲವ್ ಫೀಲಿಂಗ್ ಅಲ್ಲಿ ದಯವಿಟ್ಟು ಅದನ್ನ ಹಾಳು ಮಾಡಬೇಡ. ಹಲೋ ರೇಣು, ಐ ಯು ಆಲ್ ರೈಟ್? ಹಾ ನವೀನ್, ಈಗ ನಾವು ಆಪೋಸಿಟ್ ಅಲ್ಲಿರೋ ಮಾಲ್ ತನಕ ಬಂದಿದ್ದೀವಿ. ವೈರಸ್ ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿದೀರಾ? ಹಾ ಮಾಡಿದೀವಿ. ಈಗ ನಾವು ಹಾಸ್ಪಿಟಲ್ ಬರೋದಕ್ಕೆ ಟ್ರೈ ಮಾಡ್ತಿದೀವಿ. ರೇಣು, ಐ ಯು ಮ್ಯಾಡ್? ಹೊರಗಡೆ ನೋಡ್ದ್ಯಾ? ಇಲ್ಲ, ಮೊದಲು ನೀನ್ ಹಾಸ್ಪಿಟಲ್ ಟೆರೆಸಿಗೆ ಬಾ, ಅಲ್ಲಿಂದ ಒಂದು ರೋಪ್ ಬ್ರಿಡ್ಜ್ ಮಾಡ್ಕೊಂಡು. ಹುಚ್ಚಿ ತರ ಮಾತಾಡ್ಬೇಡ ರೇಣು, ಹೊರಗಡೆ ಬರೋದೆಲ್ಲ ತುಂಬಾ ರಿಸ್ಕಿ. ರಿಸ್ಕೇ ನವೀನ್, ಆದ್ರೆ ಈ ಸಿಚುವೇಶನ್ ಅಲ್ಲಿ ತುಂಬಾ ದೊಡ್ಡ ಹೆಲ್ಪ್ ಆಗುತ್ತೆ. ನಿಮ್ ತಂದೆ ಪಾರ್ಟಿ ವರ್ಕರ್ಸ್ ಯಾರಾದ್ರೂ ಇದ್ರೆ ಯೂಸ್ ಮಾಡ್ಕೊ. ಹೊರಗಡೆ ಬರೋದು ಇಟ್ಸ್ ಅಬ್ಸಲ್ಯೂಟ್ಲಿ ಸೂಸೈಡ್. ಬಟ್ ನವೀನ್, ಪ್ಲಾನೇ ಉಲ್ಟಾ ಆಗೋಯ್ತು. ಸ್ವಲ್ಪ ದುಃಖದಲ್ಲಾದ್ರೂ ಇರೋ. ಹೋಗ. ಸರಿ ನವೀನ್, ಓಕೆ, ನಾವು ಬೇರೆ ಏನಾದ್ರೂ ಯೋಚನೆ ಮಾಡ್ತೀವಿ. ಪ್ಲೀಸ್ ಬಿ ಸೇಫ್. ಲವ್ ಯು ರೇಣು. ಏನೋ ಡಾಕ್ಟರ್ ಮದುಮಗ ಅವ್ನ ಕಲರ್ ತೋರಿಸ್ದಾಗಿದೆ. ನೀನು ಆಫ್ಟರ್ ಆಲ್ ಒಬ್ಬ ಲಂಚ ತಗೊಳ್ಳೋ ಟ್ರಾಫಿಕ್ ಪೊಲೀಸ್, ಅವರೊಬ್ರು ಡಾಕ್ಟರ್. ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿಂಗೆ ಯಾವ ಅರ್ಹತೆನೂ ಇಲ್ಲ. ಅಲ್ಲೇನು ನಡಿಲಿಲ್ಲ, ಇಲ್ಲಿ ನಡೆಸ್ತಾ ಇದಾರೆ. ಡಾಕ್ಟರ್, ಅದು ಬಟ್ಟೆ ಒಣಗಾಕೋತಾರ, ಸ್ವಲ್ಪ ಅದನ್ನ ಸೈಡ್ ಗಿಡಿ. ತುಂಬಾ ನೋವ್ತಿದೆ ಅಂಕಲ್, ತುಂಬಾ ನೋವ್ತಿದೆ. ಸರ್, ಅರ್ಥ ಮಾಡ್ಕೊಳ್ಳಿ. ವಿದ್ಯಾ ಸರ್, ಪ್ಲೀಸ್. ಕಾರ್ತಿಕ್, ಬೇಡ, ಅವಳ ಹತ್ರ ಹೋಗ್ಬಿಡಿ. ಅದ್ ನಮ್ಮೆಲ್ಲರಿಗೂ ಡಾಕ್ಟರ್ ಹೇಳೋದನ್ನ ಕೇಳಿ ಸರ್. ನನ್ ತಂಗಿಗೆ ಏನಾದ್ರು ಮಾಡಿದ್ರೆ ನಿಮ್ಮೆಲ್ರನ್ನು ಸಾಯಿಸ್ಬಿಡ್ತೀನಿ. ಇಳಿಸು, ಇಳಿಸು. ಅಯ್ಯೋ, ಎದ್ಬಿಡ್ಲು. ಹೋಗಿ, ಹೋಗ್ಬಿಡಿ.
ಅಣ್ಣ ಅವಳು ಶೂಟ್ ಮಾಡ್ಬಿಡಿ, ಅವಳಿನ್ನೂ ಬದಲಾಗಿಲ್ಲ. ವಿದ್ಯಾ, ಏನು ಇಲ್ಲಮ್ಮ. ಇನ್ಮೇಲೆ ನಮಗೂ ನಿಮ್ಗೂ ಯಾವುದೇ ಸಂಬಂಧ ಇಲ್ಲ. ನಿನ್ನನ್ನು ಸೇರಿಸಿ ಹೇಳ್ತಿದ್ದೀನಿ ಕಣೋ. ಮಾಮ, ನಮ್ಮನ್ ಬಿಟ್ಬಿಡಿ. ಅಣ್ಣ, ನನ್ಗೂ ಹುಚ್ಚಿಡದ್ ಬಿಡುತ್ತ ಅಣ್ಣ. ನೀನು ಅವ್ರ ಜೊತೆ ಹೋಗ್ಬಿಡಣ್ಣ. ನಿಂಗೇನಾದ್ರೂ ಆದ್ರೆ ಏನ್ ಮಾಡೋದು? ವಿದ್ಯಾಪುಟಿ, ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಸರ್, ಕಾರ್ತಿಕ್ ಹತ್ರ ಮಾತಾಡಿ. ಮಾಮ, ವಿದ್ಯಾ ಕಂಡ್ರೆ ನಮಗೂ ಇಷ್ಟನೇ. ನೀನ್ ಇವಾಗ ಆಚೆ ಬಂದ್ರೆ ಸರಿ, ಇಲ್ಲ ನಾವ್ ಒಳಗೆ ಬಂದ್ಬಿಡ್ತೀವಿ. ಯಾರಾದ್ರೂ ಒಳಗಡೆ ಬರಕ್ ಟ್ರೈ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ನಮ್ಮನ್ ಸ್ವಲ್ಪ ಒಂಟಿ ಆಗ್ಬಿಡಿ. ಈಗ ನಾನು ವಿದ್ಯಾ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಒಳಗಡೆ ಬರ್ತಿದ್ದೀನಿ. ನೀನ್ ಏನ್ ಬೇಕಾದ್ರೂ ಮಾಡ್ಕೋ. ರೇಣುಮಾ, ಹುಷಾರಮ್ಮ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಶೂಟ್ ಮಾಡ್ಬಿಡ್ತೀನಿ. ನಾನೊಬ್ಳೆ ಬಂದಿದ್ದೀನಿ. ವಿದ್ಯಾ, ಒಳಗಡೆ ಬನ್ನಿ, ನನಗ್ ಮಾಡ್ಬೇಕಾಗಿರೋ ಟೆಸ್ಟ್ ಮಾಡಿ. ವಿದ್ಯಾ ಬ್ಲಡ್ಡಲ್ಲಿ ವೈರಸ್ ತುಂಬಾ ಜಾಸ್ತಿ ಇದೆ. 90%ಗೂ ಮೀರಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋಗಿದೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಧೈರ್ಯದಿಂದ ಇರೋದು ತುಂಬಾ ದೊಡ್ಡ ವಿಷಯ. ನಮ್ಮ ಹತ್ರ ಇರೋ ಯಾವುದೇ ಮೆಡಿಸಿನ್ ಈಗ ನಿಂಗೆ ಹೆಲ್ಪ್ ಮಾಡೋದಿಲ್ಲ. ಐ ಆಮ್ ಸಾರಿ. ನನ್ಗೊಂದು ಹೆಲ್ಪ್ ಮಾಡಕ್ಕಾಗತ್ತಾ? ಖಂಡಿತ ಮಾಡ್ತೀನಿ. ನಮ್ಮ ಅಣ್ಣನ ಪರ್ಸಲ್ಲಿ ಒಂದು ಹುಡುಗಿ ಫೋಟೋ ಇದೆ. ಅವ್ರನ್ನ ಕಂಡ್ರೆ ಅವನಿಗೆ ತುಂಬಾ ಇಷ್ಟ. ಅವನನ್ನ ಅವ್ರ ಜೊತೆ ಸೇರಿಸ್ಬಿಡ್ತೀರಾ? ಖಂಡಿತವಾಗ್ಲೂ ಮಾಡ್ತೀನಿ. ಥ್ಯಾಂಕ್ಸ್ ಅಣ್ಣ. ನಾನು ಬದಲಾಗೋಕ್ಕೂ ಮುಂಚೆ ಶೂಟ್ ಮಾಡೋಣ. ನಿನಗೇನೇ ಆದ್ರೂ ನಾನು ನಿನ್ ಜೊತೆಲೇ ಇರ್ತೀನಿ. ಇನ್ಮೇಲೆ ನಾನು ನೋಡ್ಕೋತೀನಿ. ನೀನ್ ಹೊರಡು, ಹೋಗು ಅಂತ ಹೇಳ್ದೆ ತಾನೆ. ಸಾರಿ ಮಾಮ. ಕಾರ್ತಿಕ್, ದಯವಿಟ್ಟು ಕೋಪ ಮಾಡ್ಕೊಳ್ದೆ ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನ ಕೇಳಿ. ನಾವ್ಯಾರು ವಿದ್ಯೆನ ಕೊಲ್ಲೋಕ್ ಬಂದಿಲ್ಲ. ನಮ್ಮೆಲ್ಲರನ್ನೂ ಕಾಪಾಡೋದು ವಿದ್ಯೆನೇ. ಏನ್ ಹೇಳ್ತಾ ಇದ್ದೀರಾ ನೀವು? ವಿದ್ಯೆನ ಬಾಡಿಲಿ ವೈರಸ್ ಹೋಗಿ ಮೋರ್ ದೆನ್ 1 hour ಆಯ್ತು. ಆದ್ರೆ ಇದುವರೆಗೂ ಅವಳು ಬದಲಾಗಿಲ್ಲ. ಆಲ್ರೆಡಿ ಅವಳ ಬಾಡಿಲಿ ವೈರಸ್ ಜೊತೆ ಹೋರಾಡೋ ಶಕ್ತಿ ಇದೆ. ನಿಮ್ ಚೀಫ್ ಡಾಕ್ಟರ್ ಅವ್ನ್ ಮಾತ್ರ ಅಷ್ಟೊತ್ತು ಹೇಗೆ ತಡ್ಕೊಂಡಿದ್ದ? ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಕಾರ್ತಿಕ್. ಚೀಫ್ ಡಾಕ್ಟರ್ ಆಗಿದ್ದು ಸಣ್ಣ ಗಾಯ. ಅವ್ರ ವಯಸ್ಸಿಗೆ ಅವ್ರ ಅದನ್ನ ತಡ್ಕೊಂಡ್ರು. ಆ ವೈರಸ್ಸಿಗೆ ಔಷಧಿನೇ ಇಲ್ಲ ಅಂತ ಹೇಳಿದ್ರೆ ತಾನೆ ಎಲ್ರು ಸೇರಿ ನನ್ನ ತಲೆ ಕೆಡಿಸ್ಬೇಡಿ. ಇಲ್ಲ ಕಾರ್ತಿಕ್, ನಾನು ಹೇಳ್ತಿರೋದು ನಿಜ. ಪ್ರಪಂಚದಲ್ಲಿರೋ ಎಲ್ಲಾ ಕಾಯಿಲೆಗಳಿಗೂ ಕೆಲವ್ರಿಗೆ ಮೊದ್ಲಿಂದಾನೇ ಅದನ್ನ ಎದುರಿಸೋ ಶಕ್ತಿ ಇರುತ್ತೆ. ಅವ್ರ ಶರೀರದಲ್ಲಿ ನ್ಯಾಚುರಲ್ ಆಗಿ ಆ ಆಂಟಿಬಾಡೀಸ್ ಇರುತ್ತೆ. ನಮ್ ವಿದ್ಯಾ ದೇಹದಲ್ಲಿರೋ ಆಂಟಿಬಾಡೀಸೇ ಈ ವೈರಸ್ಗೆ ಮೆಡಿಸಿನ್. ಹೌದು ಮಾಮ, ಡಾಕ್ಟರ್ ನಮಗೆಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ನಮ್ ತಂಗಿ ವಿದ್ಯಾ ಮಾತ್ರ ನಮ್ಮನ್ನು ಕಾಪಾಡಕ್ಕೆ ಸಾಧ್ಯ. ವಿದ್ಯಾ ರೂಪದಲ್ಲಿ ವೈರಸ್ಗೆ ಕ್ಯೂರ್ ಕೊಟ್ಟ ಆ ದೇವರು ಖಂಡಿತ ನಾವಿಲ್ಲಿಂದಲ್ಲಿ ಹೋಗೋದಕ್ಕೆ
ಒಂದ್ ದಾರಿ ತೋರಿಸ್ತಾನೆ. ದೇವ್ರೆ, ಇವಾಗ ಒಂದು ಒಳ್ಳೆ ಮಳೆ ಬರ್ಸ್ಬಿಡು. ದೇವ್ರೇ. ನಾವ್ ಇಲ್ಲಿಂದ ಸೇಫ್ ಆಗಿ ಆಸ್ಪತ್ರೆಗೆ ಹೋಗ್ಬಿಡ್ಬೋದು. ಮಳೆ ಬಂದ್ರೆ ಇಲ್ಲಿಂದ ಅಲ್ಲಿವರೆಗೂ ಹೆಂಗ್ ಓಡಕ್ಕಾಗತ್ತೆ? ಅವುಗಳಿಗೆಲ್ಲ ನೀರು ಅಂದ್ರೆ ಅಲರ್ಜಿ, ಅದಕ್ಕೆ. ಹಾಗಾದ್ರೆ ನಮ್ ಕಂಪನಿ ಗಾಡಿ ತಗೊಂಡು ಸರ್ತಿ ಕಂಪನಿ ಗಾಡಿ ಬಗ್ಗೆ ಮಾತಾಡಿದ್ರೆ ನಾನೇ ಕಚ್ ಸಾಯಿಸ್ಬಿಡ್ತೀನಿ. ನಮ್ ಕಂಪನಿ ಗಾಡಿ ಏನು ಅವ್ರಿಗೆ ಮಾತಾಡಕ್ ಬಿಡು. ಸರ್, ನಮ್ಮ ಕಂಪನಿ ಗಾಡಿ ಯಾವ್ದು ಅಂತ ನಿಮ್ಗೆ ಗೊತ್ತಾ? ಕಂಪನಿ ಗಾಡಿ ಮುಗೀತು. ಅಯ್ಯೋ, 10 ದಿವಸದಿಂದ ಹತ್ತೊತ್ತರನೇ ಆಡ್ತಾವಲ್ಲಪ್ಪ. ಮೊದಲನೇ ಬಲಿ ಯಾರು? ನಾನು ನಿಮ್ಮಿಂದನೇ ಇರ್ತೀನಿ ಸರ್. ಇವ್ರ ಮೇಲೆ ನೀರ್ ಬಿದ್ಬಿಟ್ರೆ ಹಂಗೆ ಓಡ್ ಹೋಗ್ಬಿಡ್ತಾರೆ ನೋಡು. ಈ ಸೋಡಾ ಬುಡ್ಡಿ ಕಣ್ಣಲ್ಲಿ ಎಷ್ಟು ಆನಂದ ನೋಡು. ಅಯ್ಯೋ, ನಿಮ್ಗೊಂದು ಸ್ವಲ್ಪ ಬುದ್ಧಿ ಇಲ್ಲ ಸರ್. ಕೀನಿ ಯಾರಾದ್ರೂ ಕೆರಡಲ್ಲಿ ನೀವು ಕರ್ಕೊಂಡೋಗಿ. ಇಲ್ಲಪ್ಪ, ಡಾಕ್ಟರ್ ಸ್ಯಾಂಪಲ್ ಜೊತೆ ಹೋಗೋದೇ ಮುಖ್ಯ. ಏನ್ ರೇಣು, ನೀನ್ ಇಂಥ ಕೆಲಸ ಮಾಡ್ಬಿಟ್ಟೆ. ಮೊದ್ಲೇ ಬರ್ಬೋದಿತ್ತಲ್ಲ, ಮುಟ್ಟಾಳ್ರ ತರ ಆಡ್ಬಿಟ್ಟೆ. ನವೀನ್, ಇನ್ ಸ್ವಲ್ಪ ಹೊತ್ತಲ್ಲೇ ಇನ್ಫೆಕ್ಟ್ ಆಗಿರೋರು ಒಳಗಡೆ ಬಂದ್ಬಿಡ್ತಾರೆ. ನೀನ್ ಡಾಕ್ಟರ್ಸ್ ಜೊತೆ ಸೇರ್ಕೊಂಡು ವೈರಸ್ಗೆ ಔಷಧಿ ಕಂಡುಹಿಡಿಯೋದಕ್ಕೆ ಹೆಲ್ಪ್ ಮಾಡು. ನನ್ ಬಗ್ಗೆ ಚಿಂತೆ ಮಾಡ್ಬೇಡ. ಇಟ್ಸ್ ನಾಟ್ ಇನ್ ಯೋರ್ ಹ್ಯಾಂಡ್ಸ್. ನನ್ನ ಕಾಪಾಡೋದಕ್ಕೆ ಆಗೋದಿಲ್ಲ. ನಿನ್ನ ಅಲ್ಲಿಂದ ಕರ್ಕೊಂಡ್ ಬರಕ್ಕೆ ಒಂದ್ ಸಣ್ಣ ಅವಕಾಶ ಇದ್ದಿದ್ರು ಬರ್ತಿದ್ದೆ. ನಾನು ನಿನ್ ಜೊತೆ ಸಾಯೋದೇ ಬಾಕಿ.
1% ಚಾನ್ಸ್ ಇದ್ರು ನೀನ್ ಬರ್ತಿದ್ದೆ. ಲಕ್ಷದಲ್ಲಿ 1 ಚಾನ್ಸ್ ಇದ್ದಿದ್ರು ಬರ್ತಿದ್ದೆ. ಯು ನೋ ದಟ್ ರೇಣು, ಬಟ್ ಇಟ್ಸ್ ಪ್ಯೂರ್ ಸೂಸೈಡ್. ರೇಣು, can you hear me? ರೇಣು, ಆಯುಧೆ, ರೇಣು, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ರೇಣು, ಆಯುಧೆ, ರೇಣು. I love you. It's a zombie station. There's no malfunction. It's a zombie station. There's no malfunction. Running out for his life, playing with guns and knives and vertebrates and chasing him, trying to escape, but they want him. Dark road, lose control, march, I'll bring some action now. Bullets are like thunder, in every second this fast fading. Come on, let me get in action now. Killing people just a fraction now. Trapped in a zombie station, just gotta be in motion. Move place to place, think of what to do. Got no time, just make a move. People getting more and more, trying in groups like a military force. So down there, jumping high, so they homie don't know why. How you play the zombie game, you can shot me, it's just the same. It's a zombie station. There's no malfunction. It's a zombie station. There's no malfunction. ಏನಾಯ್ತು ನಿನ್ಗೆ? ನನ್ ಮದ್ವೆ ಮಾಡ್ಕೊಳ್ಳೋ ಹುಡ್ಗ ನಮ್ಮಪ್ಪ ಯಾರು ಬರ್ಲಿಲ್ಲ, ನೀನ್ ಯಾಕೆ ಬಂದೆ? ಬಾ, ನಿನ್ನ ಕಡೆ ಬಿಟ್ಬಿಡ್ತೀನಿ. ಹೇ, ಏನಿದು? ಇದು ಹೇಗಾಯ್ತು? ಇಲ್ಲಿ ನೋಡು. ಯೋಚನೆ ಮಾಡ್ಬೇಡ, ನಿನ್ಗೇನು ಆಗಲ್ಲ. ನಿಂದು ವಿದ್ಯಾದು ಸೇಮ್ ಬ್ಲಡ್ ಗ್ರೂಪ್ ಇರುತ್ತೆ. ನನ್ನ ದೇಹದಲ್ಲಿ ಹರಿತಿರೋ ಒಂದೊಂದು ಹನಿ ರಕ್ತನೂ ನನ್ನ ನೆತ್ತಿಗೆ ಏರ್ತಾ ಇದೆ. ನಾನು ಖಂಡಿತ ಬದಲಾಗಿ ಆಗ್ತೀನಿ. ನಾನು ಬದಲಾಗೋಕ್ಕೂ ಮುಂಚೆ ನಿನ್ನ ಆ ಕಡೆ ತಲುಪಿಸ್ತೀನಿ. ಬಾ. ಚೆನ್ನಾಗಿ ನೋಡ್ಕೋ, ನನಗೆ ಹೊರಗೆ ಬಿಟ್ಬಿಡು. ಇಲ್ಲ, ನನ್ನನ್ನು ಯಾಕೆ ಕಾಪಾಡ್ದೆ? ನನ್ನಿಂದ ಇನ್ನೂ ಕಂಟ್ರೋಲ್ ಮಾಡಕ್ಕಾಗಲ್ಲ. ನನ್ನ ಶೂಟ್ ಮಾಡಿ ಒಳಗಡೆ ಹೋಗು. ನನ್ನನ್ನು ಯಾಕೆ ಕಾಪಾಡ್ದೆ ಹೇಳು? ಒಳಗೋಗು, ಬೇಗ ನನ್ನನ್ನು ಶೂಟ್ ಮಾಡು. ನನ್ನ ಮೇಲೆ ಯಾರಿಗೂ ಬರ್ದೇ ಇರೋಕ್ರೆ ನಿನಗೆ ಯಾಕೆ ಬಂತು?
ಜೊತೆ ಸೇರಿಸ್ಬಿಡ್ತೀರಾ? ನಾನು ಖಂಡಿತ ಬದಲಾಗಿ ಆಗ್ತೀನಿ. ನಾನು ಬದಲಾಗೋಕ್ಕೂ ಮುಂಚೆ ನಿನ್ನ ಆ ಕಡೆ ತಲುಪಿಸ್ತೀನಿ. ಬಾ. ನನ್ನ ಮೇಲೆ ಯಾರಿಗೂ ಬರ್ದೇ ಇರೋಕೆ ನಿನ್ಗೆ ಬಂತು.
malfunction. It's a zombie station. Nerves go malfunction. Running out for his life, playing with guns and knives and vertebrates are chasing him, trying to escape, but they want him. Dark roll, lose control, much. I'll break some action now. Bullets are like thunder, and every second is fast fading. Come on, let me get in action.